ಆತ್ಮೀಯ ವಿದ್ಯಾರ್ಥಿಗಳೇ, ಪಿ ಯು ಸಿ ಮ್ಯಾಥ್ಸ್ ಚಾನಲಿಗೆ ಸ್ವಾಗತ. ಈ ಚಾನಲಲ್ಲಿ ನೀವು ಫಸ್ಟ್ ಪಿ ಯು ಸಿ ಮ್ಯಾಥಮ್ಯಾಟಿಕ್ಸ್ ವಿಡಿಯೋಸ್ಗಳನ್ನು ನೋಡ್ಬೋದು. ಇವತ್ತಿನ ವಿಡಿಯೋದಲ್ಲಿ ಫಸ್ಟ್ ಪಿ ಯು ಸಿ ಮ್ಯಾಥಮ್ಯಾಟಿಕ್ಸ್ ಚಾಪ್ಟರ್ 2 ರಿಲೇಷನ್ ಆ್ಯಂಡ್ ಫಂಕ್ಷನ್ ಈ ಅಧ್ಯಾಯದಲ್ಲಿ ಬರುವಂತಹ ಎಕ್ಸಸೈಸ್ 2.3ಯ ಕ್ವಶನ್ಗಳಿಗೆ ಪರಿಹಾರವನ್ನು ಕಂಡುಹಿಡಿಯೋಣ. ಹಾಗೆ ಈ ಚಾಪ್ಟರ್ನ ಉಳಿದ ವಿಡಿಯೋಸ್ಗಳು ನಿಮಗೆ ಬೇಕಾದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವಂಥ ಲಿಂಕನ್ನು ಕ್ಲಿಕ್ ಮಾಡಿ ಅಥವಾ ಕಮೆಂಟ್ ಸೆಕ್ಷನ್ ಇರುವಂಥ ಲಿಂಕನ್ನು ಕ್ಲಿಕ್ ಮಾಡಿ. ಹಾಗೆ ಹೊಸ ವಿಡಿಯೋಸ್ಗಳನ್ನು ಹಾಕಿದಾಗ ನೋಟಿಫಿಕೇಷನ್ ಬೇಕಾದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಒತ್ತಿ. ಹಾಗೆ ಫಸ್ಟ್ ಪಿ ಯು ಸಿ ಮತ್ತು ಸೆಕೆಂಡ್ ಪಿ ಯು ಸಿ ಮ್ಯಾಥಮ್ಯಾಟಿಕ್ಸ್ ವಿಡಿಯೋಸ್ಗಳು ಇಂಗ್ಲೀಷ್ನಲ್ಲಿ ಬೇಕಾದರೆ ನನ್ನ ಇನ್ನೊಂದು ಚಾನಲ್ NCERT ಮ್ಯಾಥ್ಸ್ ಟ್ಯೂಟರನ್ನು ಸಬ್ಸ್ಕ್ರೈಬ್ ಮಾಡ್ಬೋದು. ಎಕ್ಸಸೈಸ್ 2.3 ಕ್ವಶನ್ ನಂಬರ್ 1. Which of the following relation are functions? Give reasons. If it is a function, determine its domain and range. ಈ ಕ್ವಶನ್ ನಂಬರ್ 1ರಲ್ಲಿ ಬರುವಂತಹ ಕ್ವಶನನ್ನು ನೀವು ಸಾಲ್ವ್ ಮಾಡಬೇಕು ಅಂತಾದರೆ ನಿಮಗೆ ಫಂಕ್ಷನ್ ಕಾನ್ಸೆಪ್ಟ್ ಸರಿಯಾಗಿ ಅರ್ಥ ಆಗಿರಬೇಕು. ಸೊ ಫಂಕ್ಷನ್ ಕಾನ್ಸೆಪ್ಟ್ನ ಬಗ್ಗೆ ಈಗಾಗಲೇ ನಾನು ಒಂದು ವಿಡಿಯೋವನ್ನು ಮಾಡಿದ್ದೇನೆ. ಹಾಗೆ ಅದರಲ್ಲಿ ಕೆಲವೊಂದು ಎಕ್ಸಾಂಪಲ್ಸ್ಗಳನ್ನು ಕೂಡ ಕೊಟ್ಟಿದ್ದೇನೆ. ಸೊ ಆ ವಿಡಿಯೋವನ್ನು ನೀವು ಮೊದಲು ಕಲಿತು ನಂತರ ಇಲ್ಲಿ ಬರುವಂತಹ ಕ್ವಶನ್ಗಳಿಗೆ ಸೊಲ್ಯೂಷನನ್ನು ಕಂಡುಹಿಡಿಬೋದು. ಅದರ ಲಿಂಕನ್ನು ನಾನಿಲ್ಲಿ ಹಾಕ್ತಾ ಇದ್ದೇನೆ. ಸೊ ಆ ವಿಡಿಯೋವನ್ನು ಮೊದಲು ನೋಡಿ ನಂತರ ಇಲ್ಲಿ ಬರುವಂತಹ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡಿ. ಸೊ ಮೊದಲಿಗೆ ಇಲ್ಲಿ ಒಂದು ರಿಲೇಷನನ್ನು ಕೊಟ್ಟಿದ್ದಾರೆ. ಸೊ ಈ ಕೊಟ್ಟಿರುವಂಥ ರಿಲೇಷನ್ ಫಂಕ್ಷನ್ ಆಗ್ತದೆಯಾ ಇಲ್ವಾ ಅಂತ ಹೇಳಿ ನಾವು ಕಂಡುಹಿಡಿಬೇಕು. ಸೊ ಇಲ್ಲಿ ಈಗ ಕೊಟ್ಟಿರುವುದನ್ನು ನಾವು ಮೊದಲಿಗೆ ಬರೆಯುವ. ಸೊ R = ಇದರಲ್ಲಿ ಕೆಲವೊಂದು ಆರ್ಡರ್ಡ್ ಪೇರ್ಸ್ಗಳನ್ನು ಕೊಟ್ಟಿದ್ದಾರೆ. 2 1 2 1 ಹಾಗೆ 5 1 8 1 11 1 14 1 ಆಮೇಲೆ 17 1. ಸೊ ಈ ಕೊಟ್ಟಿರುವಂತಹ ರಿಲೇಷನನ್ನು ನಾವೀಗ ಆ್ಯರೋ ಡಯಾಗ್ರಾಮ್ನ ರೂಪದಲ್ಲಿ ಮೊದಲಿಗೆ ರೆಪ್ರೆಸೆಂಟ್ ಮಾಡುವ. ಸೊ ಆ ರೀತಿ ರೆಪ್ರೆಸೆಂಟ್ ಮಾಡಿದಾಗ ನಮಗೆ ಇಲ್ಲಿ ಕ್ಲಿಯರ್ ಪಿಕ್ಚರ್ ಸಿಗ್ತದೆ. ಸೊ ಯಾವಾಗಲೂ ಕೂಡ ಆ್ಯರೋ ಡಯಾಗ್ರಾಮ್ ಅಂತ ಹೇಳುವಾಗ ಅದರಲ್ಲಿ ನಾವು ಎರಡು ರೀತಿಯ ಡಯಾಗ್ರಾಮ್ಗಳನ್ನು ಮಾಡ್ತೇವೆ. ಅಂದರೆ ಫಸ್ಟ್ ಆರ್ಡರ್ಡ್ ಪೇರಲ್ಲಿರುವಂಥ ಫಸ್ಟ್ ಎಲಿಮೆಂಟನ್ನು ಡಿನೋಟ್ ಮಾಡಲಿಕ್ಕೆ ಒಂದು ಡಯಾಗ್ರಾಮ್, ಹಾಗೆ ಆರ್ಡರ್ಡ್ ಪೇರಲ್ಲಿರುವಂಥ ಸೆಕೆಂಡ್ ಎಲಿಮೆಂಟ್ಗಳನ್ನು ಡಿನೋಟ್ ಮಾಡಲಿಕ್ಕೆ ಒಂದು ಡಯಾಗ್ರಾಮ್. ಸೊ ಇಲ್ಲಿ ಫಸ್ಟ್ ಎಲಿಮೆಂಟ್ ಯಾವುದಿದೆ? 2 5 8 11 14 ಮತ್ತು 17 ಇದೆ. ಅಂದರೆ ಟೋಟಲ್ ಆಗಿ 6 ಎಲಿಮೆಂಟ್ಸ್ಗಳಿವೆ. ಸೊ ಆ ಎಲಿಮೆಂಟ್ಸ್ಗಳನ್ನು ನಾವಿಲ್ಲಿ ನೋಟ್ ಡೌನ್ ಮಾಡ್ತಾ ಹೋಗುವ. ಸೊ ಇಲ್ಲಿ 2 ಇದೆ, ಫಸ್ಟ್ ಎಲಿಮೆಂಟ್ಗಳನ್ನು ಇದರಲ್ಲಿ ಬರಿತಾ ಬರಬೇಕು. ನೆಕ್ಸ್ಟ್ ಇಲ್ಲಿ 5 ಇದೆ, ಇಲ್ಲಿ 8 ಇದೆ, ಆಮೇಲೆ ಇಲ್ಲಿ 11 ಇದೆ, ನೆಕ್ಸ್ಟ್ 14 ಇದೆ, ಹಾಗೆ 17 ಇದೆ. ಸೊ ನೀವಿಲ್ಲಿ ಕಾಣ್ಬೋದು, ಇಲ್ಲಿ ಫಸ್ಟ್ ಆರ್ಡರ್ಡ್ ಪೇರಲ್ಲಿರುವಂಥ ಆರ್ಡರ್ಡ್ ಪೇರ್ನ ಫಸ್ಟ್ ಎಲಿಮೆಂಟ್ಸ್ಗಳನ್ನು ನಾನಿಲ್ಲಿ ಇದಕ್ಕೆ ತೆಗೆದುಕೊಂಡಿದ್ದೇನೆ. ನೆಕ್ಸ್ಟ್ ಇಲ್ಲಿ ಆರ್ಡರ್ಡ್ ಪೇರಲ್ಲಿರುವಂಥ ಸೆಕೆಂಡ್ ಎಲಿಮೆಂಟ್ ಏನು? ಸೆಕೆಂಡ್ ಎಲಿಮೆಂಟ್ ಪ್ರತಿಯೊಂದು ಆರ್ಡರ್ಡ್ ಪೇರಲ್ಲೂ ಕೂಡ 1 ಅಂತ ಇದೆ. ಅಂದರೆ ಇಲ್ಲಿ ಒಂದೇ ಎಲಿಮೆಂಟನ್ನು ನಾವು ತೆಗೆದುಕೊಂಡ್ರಾಯಿತು. ಸೊ ಸೆಕೆಂಡ್ ಎಲಿಮೆಂಟ್ ಇಲ್ಲಿ ಏನಾಗಿದೆ? 1 ಆಗಿದೆ. ಸೊ ಈ ರೀತಿ ಮಾಡಿದ ಮೇಲೆ ನೀವಿಲ್ಲಿ ಈಗ ಮ್ಯಾಪಿಂಗನ್ನು ಮಾಡಬೇಕು. ಸೊ ಇಲ್ಲಿ ಏನಿದೆ? 2 ಮತ್ತು 1 ಇದೆ. ಸೊ 2 ಯಾವುದನ್ನು ಮ್ಯಾಪ್ ಮಾಡ್ತಾ ಇದೆ? 1ಅನ್ನು ಮ್ಯಾಪ್ ಮಾಡ್ತಾ ಇದೆ. ನೆಕ್ಸ್ಟ್ 5 ಮತ್ತು 1, 5 1ಅನ್ನು ಮ್ಯಾಪ್ ಮಾಡ್ತಾ ಇದೆ. ಹಾಗೆ 8 ಕೂಡ 1ಅನ್ನು ಮ್ಯಾಪ್ ಮಾಡ್ತಾ ಇದೆ. 11 ಕೂಡ 1ಅನ್ನು ಮ್ಯಾಪ್ ಮಾಡ್ತಾ ಇದೆ. 14 ಕೂಡ 1ಅನ್ನು ಮ್ಯಾಪ್ ಮಾಡ್ತಾ ಇದೆ. ಹಾಗೆ 17 ಕೂಡ 1ಅನ್ನು ಮ್ಯಾಪ್ ಮಾಡ್ತಾ ಇದೆ. ಸೊ ಇಲ್ಲಿ ನೀವು ಗಮನಿಸಿದರೆ ಈ ಚಿತ್ರದಲ್ಲಿ ಇಲ್ಲಿರುವಂತಹ ಎಲ್ಲ ಎಲಿಮೆಂಟ್ಸ್ಗಳು ಒಂದೇ ಎಲಿಮೆಂಟ್ಗಳನ್ನು ಮ್ಯಾಪ್ ಮಾಡ್ತಾ ಇದೆ. ಸೊ ಫಂಕ್ಷನ್ ಕಾನ್ಸೆಪ್ಟಲ್ಲಿ ಯಾವಾಗಲೂ ಕೂಡ ನಾವು ಫಸ್ಟ್ ಸೆಟ್ಟಲ್ಲಿರುವಂಥ ಎಲಿಮೆಂಟ್ಸ್ಗಳನ್ನು ಪ್ರೀ ಇಮೇಜಸ್ ಅಂತ ಹೇಳ್ತೇವೆ, ಹಾಗೆ ಇದನ್ನು ಇಮೇಜ್ ಅಂತ ಹೇಳ್ತೇವೆ. ಸೊ ಯಾವುದೇ ಒಂದು ರಿಲೇಷನನ್ನು ಫಂಕ್ಷನ್ ಅಂತ ಕರಿಬೇಕು ಅಂತಾದರೆ ಆ ರಿಲೇಷನಲ್ಲಿ ಇರುವಂಥ ಪ್ರೀ ಇಮೇಜ್ ಏನಿದೆ, ಪ್ರತಿಯೊಂದು ಪ್ರೀ ಇಮೇಜಿಗೂ ಕೂಡ ಒಂದೇ ಇಮೇಜ್ ಇರಬೇಕು. ಅಂದರೆ ಒಂದು ಇಮೇಜಿಗೆ ತುಂಬ ಪ್ರೀ ಇಮೇಜಸ್ ಇರ್ಬೋದು, ಆದರೆ ಪ್ರತಿಯೊಂದು ಪ್ರೀ ಇಮೇಜಿಗೂ ಕೂಡ ಒಂದೇ ಇಮೇಜ್ ಇರಬೇಕು. ಸೊ ಈಗ ನೀವು ಗಮನಿಸಿದರೆ ಇಲ್ಲಿ 2 ಯಾವುದನ್ನು ಮ್ಯಾಪ್ ಮಾಡ್ತಾ ಇದೆ? 1ಅನ್ನು ಮ್ಯಾಪ್ ಮಾಡ್ತಾ ಇದೆ. ಸೊ 2ಗೆ ಇಲ್ಲಿ ಒಂದೇ ಇಮೇಜ್ ಇದೆ. ಹಾಗೆ 5ಗೆ ಇಲ್ಲಿ ಒಂದೇ ಇಮೇಜ್ ಇದೆ. 8ಗೆ ಕೂಡ ಇಮೇಜ್ 1, 11 ಇದು ಇಮೇಜ್ 1,
14 ಇದು ಇಮೇಜ್ 1 ಹಾಗೆ 17ದು ಇಮೇಜ್ 1. ಅಂದರೆ ಈ ಮೊದಲ ಸೆಟ್ಟಲ್ಲಿರುವಂತಹ ಪ್ರತಿಯೊಂದು ಎಲಿಮೆಂಟಿಗೂ ಕೂಡ ಒಂದೇ ಇಮೇಜ್ ಇರೋದ್ರಿಂದ ನಾವೇನು ಹೇಳ್ಬೋದು, ಇದನ್ನು ಫಂಕ್ಷನ್ ಅಂತ ಹೇಳ್ಬೋದು. ಈಗ ಇಲ್ಲಿ ಇದನ್ನು ನಾವು ಇಮೇಜ್ ಅಂತ ಹೇಳ್ತೀವಿ. ಸೊ ಒಂದು ಇಮೇಜಿಗೆ ಒಂದಕ್ಕಿಂತ ಹೆಚ್ಚು ಪ್ರೀ ಇಮೇಜಸ್ ಇರ್ಬೋದು. ಈಗ ನಂಬರ್ ಒನ್ನನ್ನು ನೀವು ತೆಗೆದುಕೊಂಡ್ರೆ 1 ಹ್ಯಾಸ್ ಹೌ ಮೆನಿ ಪ್ರೀ ಇಮೇಜಸ್? 1 2 3 4 5 6 ಪ್ರೀ ಇಮೇಜಸ್. ದಿಸ್ ಇಸ್ ಅಲೌಡ್ ಇನ್ ಫಂಕ್ಷನ್, ಬಟ್ ಅ ಪ್ರೀ ಇಮೇಜ್ ಶುಡ್ ಹ್ಯಾವ್ ಓನ್ಲಿ 1 ಇಮೇಜ್ ಇನ್ ಫಂಕ್ಷನ್. ಸೊ ಇಲ್ಲಿರುವಂಥ ಎಲ್ಲ ಎಲಿಮೆಂಟ್ಸ್ಗಳಿಗೂ ಕೂಡ ಒಂದೊಂದೇ ಇಮೇಜಸ್ ಇರೋದ್ರಿಂದ ನಾವೇನು ಹೇಳ್ಬೋದು, ಇಟ್ ಈಸ್ ಅ ಫಂಕ್ಷನ್ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಈಗ ನಾನಿಲ್ಲಿ ನಮಗೆ ಚೆಕ್ ಮಾಡಲಿಕ್ಕೆ ಅದನ್ನೇ ಹೇಳಿದರು. ಸೊ ನಾನಿಲ್ಲಿ ಬರೀತಾ ಇದ್ದೇನೆ, ಇಟ್ ಈಸ್ ಅ ಫಂಕ್ಷನ್. ನೆಕ್ಸ್ಟ್ ಇಲ್ಲಿ ಏನನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಹೇಳಿದ್ದಾರೆ, ಡೊಮೈನ್ ಮತ್ತು ರೇಂಜನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಹೇಳಿದ್ದಾರೆ. ಸೊ ಡೊಮೈನ್ ಅಂತ ಹೇಳಿದರೆ ಯಾವಾಗಲೂ ಕೂಡ ಯಾವುದನ್ನು ನಾವು ಬರೀತೇವೆ? ಸೊ ಡೊಮೈನ್ ಅಂತ ಹೇಳುವಾಗ ಯಾವಾಗಲೂ ಕೂಡ ಆರ್ಡರ್ಡ್ ಪೇರನ್ನು ನೀವು ತೆಗೆದುಕೊಂಡ್ರೆ ಆ ಆರ್ಡರ್ಡ್ ಪೇರಲ್ಲಿರುವಂತಹ ಫಸ್ಟ್ ಎಲಿಮೆಂಟ್ಸ್ಗಳು ಡೊಮೈನಿಗೆ ಬರ್ತದೆ. ಅಥವಾ ಈಗ ಎರಡು ಸೆಟ್ಗಳನ್ನು ತೆಗೆದುಕೊಂಡ್ರೆ ಫಸ್ಟ್ ಸೆಟ್ಟಲ್ಲಿರುವಂಥ ಎಲಿಮೆಂಟ್ಸ್ಗಳೆಲ್ಲ ಡೊಮೈನಿಗೆ ಬರ್ತದೆ. ಹಾಗೆ ನೆಕ್ಸ್ಟ್ ಸೆಕೆಂಡ್ ಸೆಟ್ಟಲ್ಲಿರುವಂಥ ಎಲಿಮೆಂಟ್ಸ್ಗಳೆಲ್ಲ ರೇಂಜಿಗೆ ಬರ್ತದೆ. ಸೊ ಇಲ್ಲಿ ಈಗ ಈ ಆರ್ಡರ್ಡ್ ಪೇರಲ್ಲಿರುವಂಥ ಫಸ್ಟ್ ಎಲಿಮೆಂಟ್ಸ್ ಯಾವುದೆಲ್ಲ ಇದೆ ಅದೆಲ್ಲವನ್ನು ನಾವು ಡೊಮೈನಲ್ಲಿ ಬರೀಬೇಕು, ಅಥವಾ ಇಲ್ಲಿರುವಂಥ ಎಲ್ಲ ಎಲಿಮೆಂಟ್ಸ್ಗಳು. ಸೊ ಯಾವುದೆಲ್ಲ? 2 5 8 11 14 ಮತ್ತು 17. ಸೊ ಇದು ಡೊಮೈನಲ್ಲಿ ಬರ್ತದೆ. ನೆಕ್ಸ್ಟ್ ನಾವು ಫೈಂಡ್ ಔಟ್ ಮಾಡಬೇಕಾಗಿರುವಂಥದ್ದು ಏನಿಲ್ಲಿ, ರೇಂಜನ್ನು ಫೈಂಡ್ ಔಟ್ ಮಾಡಬೇಕು. ಸೊ ರೇಂಜ್ ಅಂತ ಹೇಳಿದರೆ ಆರ್ಡರ್ಡ್ ಪೇರಲ್ಲಿರುವಂಥ ಸೆಕೆಂಡ್ ಎಲಿಮೆಂಟ್. ಸೊ ಇಲ್ಲಿ ಯಾವುದಿದೆ ಸೆಕೆಂಡ್ ಎಲಿಮೆಂಟ್? ಇಲ್ಲಿ ಕೇವಲ 1 ಇದೆ. ಅಥವಾ ಈ ಡಯಾಗ್ರಾಮನ್ನು ನೋಡಿದರೂ ಕೂಡ ನೀವಿಲ್ಲಿ ಹೇಳ್ಬೋದು 1 ಮಾತ್ರ ಇದೆ ಸೆಕೆಂಡ್ ಸೆಟ್ಟಲ್ಲಿ. ಹಾಗಾಗಿ ಇಲ್ಲಿ ರೇಂಜ್ ಏನಾಗಿರ್ತದೆ, ರೇಂಜ್ ಇಸ್ ಈಕ್ವಲ್ ಟು 1 ಅಂತ ಆಗಿರ್ತದೆ. ಸೊ ಇದು ಈ ಕ್ವಶನ್ನ ಆನ್ಸರ್. ಸಬ್ ಕ್ವಶನ್ 2 2 1 4 2 6 3 8 4 10 5 12 6 ಮತ್ತು 14 7 ಅಂತ ಕೊಟ್ಟಿದ್ದಾರೆ. ಸೊ ಇದು ಈಗ ರಿಲೇಷನ್ ಆಗ್ತದಾ ಅಂತ ಹೇಳಿ ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕು. ಸೊ ಅಂದರೆ ಫಂಕ್ಷನ್ ಅಂತೇಳಿ ಫೈಂಡ್ ಔಟ್ ಮಾಡಬೇಕು. ಸೊ ಅದಕ್ಕೋಸ್ಕರ ಮೊದಲಿಗೆ ನಾವೇನು ಮಾಡುವ, ಡಯಾಗ್ರಾಮ್ನ ರೂಪದಲ್ಲಿ ಇದನ್ನು ರೆಪ್ರೆಸೆಂಟ್ ಮಾಡುವ. ಸೊ ಇಲ್ಲಿಗ ನಾನು 2 ಸೆಟ್ಟಾಗಿ ತೆಗೆದುಕೊಳ್ತಾ ಇದ್ದೇನೆ, ಯಾಕೆಂದರೆ ಪ್ರತಿಯೊಂದು ಆರ್ಡರ್ಡ್ ಪೇರಲ್ಲೂ ಕೂಡ 2 ಎಲಿಮೆಂಟ್ಸ್ ಇದೆ. ಸೊ ಇದರಲ್ಲಿ ಈಗ ಇರುವಂಥ ಫಸ್ಟ್ ಎಲಿಮೆಂಟ್ಸನ್ನೆಲ್ಲ ನಾವು ಚೂಸ್ ಮಾಡಬೇಕು. ಆರ್ಡರ್ಡ್ ಪೇರ್ಸಲ್ಲಿರುವಂಥ ಫಸ್ಟ್ ಎಲಿಮೆಂಟ್ಗಳು 1 2 3 4 5 6 7 ಎಲಿಮೆಂಟ್ಸ್ಗಳ ಇದೆ ಇಲ್ಲಿ. ಸೊ ಯಾವುದೆಲ್ಲ? 2 ಇದೆ. ನೆಕ್ಸ್ಟ್ ಇಲ್ಲಿ ಫಸ್ಟ್ ಎಲಿಮೆಂಟ್ 4, ಆಮೇಲೆ ಇಲ್ಲಿ 6 ಇದೆ. ನೆಕ್ಸ್ಟ್ 8, ಆಮೇಲೆ 10, ಹಾಗೆ 12 ಮತ್ತು 14. ಅದೇ ರೀತಿ ಇಲ್ಲಿ 1 1 2 3 ಈ ಆರ್ಡರ್ಡ್ ಪೇರಲ್ಲಿರುವಂಥ ಸೆಕೆಂಡ್ ಎಲಿಮೆಂಟ್ಸ್ಗಳನ್ನು ಇಲ್ಲಿ ಬರೀಬೇಕು. ಸೊ 4, ಹಾಗೆ 5 6 ಮತ್ತು 7, 5 6 ಮತ್ತು 7. ನೆಕ್ಸ್ಟ್ ನಾವೇನು ಮಾಡಬೇಕು, ಇದರ ಮ್ಯಾಪಿಂಗನ್ನು ಮಾಡಬೇಕು. ಈಗ ಇಲ್ಲಿ ಕೊಟ್ಟಿರುವಂಥ ಆರ್ಡರ್ಡ್ ಪೇರ್ಗಳನ್ನು ತೆಗೆದುಕೊಂಡು ಇದರ ಮ್ಯಾಪಿಂಗನ್ನು ಮಾಡಬೇಕು. ಸೊ ಇಲ್ಲಿ ಈಗ ನೀವು ನೋಡಿದರೆ ಈ ಚಿತ್ರವನ್ನು ಗಮನಿಸಿದರೆ ಫಸ್ಟ್ ಆರ್ಡರ್ಡ್ ಪೇರ್ ಇಲ್ಲಿ ಏನಿದೆ, 2 1 ಅಂತ ಇದೆ. ಅಂದರೆ 2 ಯಾವುದನ್ನು ಮ್ಯಾಪ್ ಮಾಡ್ತಾ ಇದೆ, 1ಅನ್ನು ಮ್ಯಾಪ್ ಮಾಡ್ತಾ ಇದೆ. ಸೊ 2 1ಅನ್ನು ಮ್ಯಾಪ್ ಮಾಡ್ತಾ ಇದೆ. ನೆಕ್ಸ್ಟ್ 4 2 ಅಂತ ಇದೆ. ಸೊ 4 2ಅನ್ನು ಮ್ಯಾಪ್ ಮಾಡ್ತಾ ಇದೆ. 6 3ಅನ್ನು ಮ್ಯಾಪ್ ಮಾಡ್ತಾ ಇದೆ. ಹಾಗೆ 8 4ಅನ್ನು ಮ್ಯಾಪ್ ಮಾಡ್ತಾ ಇದೆ. 10 5ಅನ್ನು ಮ್ಯಾಪ್ ಮಾಡ್ತಾ ಇದೆ. ಅದೇ ರೀತಿ 12 6ಅನ್ನು ಮ್ಯಾಪ್ ಮಾಡ್ತಾ ಇದೆ. 14 7ಅನ್ನು ಮ್ಯಾಪ್ ಮಾಡ್ತಾ ಇದೆ. ಸೊ ನೀವಿಲ್ಲಿ ಗಮನಿಸ್ಬೋದು ಈ ಚಿತ್ರದಲ್ಲಿ ಮೊದಲ ಎಲಿಮೆಂಟ್ಸ್ಗಳು ಏನಿದೆ, ಎಲ್ಲ ಎಲಿಮೆಂಟ್ಸ್ಗಳು ಎಲ್ಲವನ್ನು ಮ್ಯಾಪ್ ಮಾಡ್ತಾ ಇದೆ. ಹಾಗೆ ಈ ಮೊದಲ ಎಲಿಮೆಂಟ್ಸ್ಗಳನ್ನು ನಾವು ಪ್ರೀ ಇಮೇಜಸ್ ಅಂತ ಹೇಳ್ತೇವೆ, ಇದನ್ನು ಇಮೇಜಸ್ ಅಂತ ಹೇಳ್ತೇವೆ. ಸೊ ಯಾವುದೇ ರಿಲೇಷನನ್ನು ಫಂಕ್ಷನ್ ಅಂತ ಕರಿಬೇಕು ಅಂತಾದರೆ ಪ್ರತಿಯೊಂದು ಪ್ರೀ ಇಮೇಜಿಗೂ ಕೂಡ ಒಂದೇ ಇಮೇಜಸ್ ಇರಬೇಕು. ಬಟ್ ಒಂದು ಇಮೇಜಿಗೆ ತುಂಬ ಪ್ರೀ ಇಮೇಜಸ್ ಇರ್ಬೋದು. ಈಗ ಇಲ್ಲಿ ನೀವು ಗಮನಿಸಿದರೆ ಇದೆಲ್ಲವೂ ಕೂಡ ಪ್ರೀ ಇಮೇಜ್ ಆಗ್ತದೆ. ಸೊ ಇಲ್ಲಿರುವಂಥ ಪ್ರತಿಯೊಂದು ಪ್ರೀ ಇಮೇಜಿಗೂ ಕೂಡ ಒಂದೊಂದೇ ಇಮೇಜ್ ಇದೆ. ಹಾಗಾಗಿ ನಾವೇನು ಹೇಳ್ಬೋದು, ಇದನ್ನು ಫಂಕ್ಷನ್ ಅಂತ ಹೇಳ್ಬೋದು. ಸೊ ಇಲ್ಲಿ ಇದಕ್ಕೆ ಉತ್ತರ ಏನು, ಇಟ್ ಈಸ್ ಅ ಫಂಕ್ಷನ್. ಕಾರಣ ಏನಂತ ಹೇಳಿದರೆ ಇಲ್ಲಿರುವಂಥ ಎಲ್ಲ ಪ್ರೀ ಇಮೇಜಸ್ ಯಾವುದೆಲ್ಲ ಇದೆ, 2 4 6 8 10 12 14 ಎಲ್ಲ ಪ್ರೀ ಇಮೇಜ್ ಕೂಡ ಒಂದೊಂದೇ ಇಮೇಜಸ್ ಇದೆ. ಹಾಗಾಗಿ ಇಟ್ ಈಸ್ ಅ ಫಂಕ್ಷನ್ ಅಂತ ಹೇಳ್ಬೋದು. ಸೊ ಫಂಕ್ಷನ್ ಆದರೆ ನೆಕ್ಸ್ಟ್ ನಾವೇನು ಮಾಡಬೇಕು, ಇದರ ಡೊಮೈನ್ ಮತ್ತು ರೇಂಜನ್ನು ಬರೀಬೇಕು. ಸೊ ಡೊಮೈನ್ ಅಂತ ಹೇಳಿದರೆ ಏನು, ಆರ್ಡರ್ಡ್ ಪೇರಲ್ಲಿರುವಂಥ ಫಸ್ಟ್ ಎಲಿಮೆಂಟ್ಸ್ಗಳು ಡೊಮೈನಿಗೆ ಬರ್ತದೆ.
ಸೊ ಇಲ್ಲಿ ಯಾವುದು ಈ ಫಸ್ಟ್ ಎಲಿಮೆಂಟ್ಸ್ಗಳನ್ನು ನಾನು ಇಲ್ಲಿ ಬರೆದಿದ್ದೇನೆ. ಸೊ 2, 4, 6, 8, 10, 12, 14. ಸೊ ಇದೆಲ್ಲವೂ ಕೂಡ ಡೊಮೈನಲ್ಲಿ ಬರ್ತದೆ. ಸೊ ಇದನ್ನು ನಾವು ಡೊಮೈನಲ್ಲಿ ಬರೆದ್ರೆ ಆಯಿತು. 2, 4, 6, 8, 10, 12, 14. ನೆಕ್ಸ್ಟ್ ಇಲ್ಲಿರುವಂಥದ್ದು ರೇಂಜ್. ಸೊ ರೇಂಜ್ ಅಂತ ಹೇಳಿದರೆ ಆರ್ಡರ್ಡ್ ಪೇರಲ್ಲಿರುವಂಥ ಸೆಕೆಂಡ್ ಎಲಿಮೆಂಟ್ಗಳು, ಅಂದರೆ ಅದನ್ನು ನಾವು ಇಲ್ಲಿ ಬರೆದಿದ್ದೇವೆ 1, 2, 3, 4, 5, 6, 7. ಸೊ ಇಲ್ಲಿ ರೇಂಜಲ್ಲಿ ನಮಗೆ ಈ ಎಲಿಮೆಂಟ್ಸ್ಗಳು ಸಿಗ್ತದೆ 1, 2, 3, 4, 5, 6, 7. ನೆಕ್ಸ್ಟ್ ಸಬ್ ಕ್ವಶನ್ 3, 1, 3, 1, 5, 2, 5 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೊಟ್ಟಿರುವಂಥ ರಿಲೇಷನನ್ನು ಮೊದಲಿಗೆ ನಾವು ಬರೆಯುವ. ಇಲ್ಲಿ 3 ಆರ್ಡರ್ಡ್ ಪೇರನ್ನು ಕೊಟ್ಟಿದ್ದಾರೆ, 1, 3 ಹಾಗೆ 1, 5 ಆಮೇಲೆ 2, 5 ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ಈಗ ನಾವು ಮೊದಲಿಗೆ ಏನು ಮಾಡಬೇಕು, ಡೈಗ್ರಾಮ್ ರೂಪದಲ್ಲಿ ರೆಪ್ರೆಸೆಂಟ್ ಮಾಡುವ. ಸೊ ಇಲ್ಲಿ 2 ಡೈಗ್ರಾಮ್ಗಳನ್ನು ಮಾಡ್ತಾ ಇದ್ದೇನೆ, ಫಸ್ಟ್ ಎಲಿಮೆಂಟನ್ನು ರೆಪ್ರೆಸೆಂಟ್ ಮಾಡಲಿಕ್ಕೆ ಹಾಗೆ ಸೆಕೆಂಡ್ ಎಲಿಮೆಂಟನ್ನು ರೆಪ್ರೆಸೆಂಟ್ ಮಾಡಲಿಕ್ಕೆ. ಸೊ ಇಲ್ಲಿಗ ಈ ಆರ್ಡರ್ಡ್ ಪೇರಲ್ಲಿ ಫಸ್ಟ್ ಎಲಿಮೆಂಟ್ ಯಾವುದೆಲ್ಲ ಇದೆ, ಇಲ್ಲಿ 1 ಇದೆ, ಇಲ್ಲಿ ಕೂಡ 1 ಇದೆ, ಹಾಗೆ ಇಲ್ಲಿ ಕೂಡ 2 ಇದೆ. ರಿಪೀಟ್ ಆದರೆ ನಾವು ಒಂದೇ ಸಲ ಅದನ್ನು ತೆಗೆದುಕೊಂಡ್ರಾಯಿತು. ಸೊ ಆರ್ಡರ್ಡ್ ಪೇರಲ್ಲಿರುವಂಥ ಫಸ್ಟ್ ಎಲಿಮೆಂಟ್ಗಳು ಯಾವುದೆಲ್ಲ 1 ಮತ್ತು 2. 1 ಇಲ್ಲಿ 2 ಸಲ ಇದ್ದರೂ ಕೂಡ ಅದನ್ನು 2 ಸಲ ಬರೀಲಿಕ್ಕಿಲ್ಲ, ಒಂದೇ ಸಲ ಬರೆದ್ರಾಯಿತು. ಸೊ ಇಲ್ಲಿ 1 ಮತ್ತು 2. ನೆಕ್ಸ್ಟ್ ಆರ್ಡರ್ಡ್ ಪೇರಲ್ಲಿರುವಂಥ ಸೆಕೆಂಡ್ ಎಲಿಮೆಂಟ್ 3 ಇದೆ, ಇಲ್ಲಿ 5 ಇದೆ, ಪುನಃ 5 ಇದೆ. ಸೊ 3 ಮತ್ತು 5. ಸೊ ಆರ್ಡರ್ಡ್ ಪೇರಲ್ಲಿರುವಂಥ ಸೆಕೆಂಡ್ ಎಲಿಮೆಂಟ್ ಯಾವುದು, 3 ಮತ್ತು 5. ನೆಕ್ಸ್ಟ್ ನಾವು ಈ ಆರ್ಡರ್ಡ್ ಪೇರನ್ನು ತೆಗೆದುಕೊಂಡು ಇಲ್ಲಿ ಮ್ಯಾಪಿಂಗನ್ನು ಮಾಡಬೇಕು. ಸೊ ಈಗ 1 ಯಾವುದನ್ನು ಮ್ಯಾಪ್ ಮಾಡ್ತಾ ಇದೆ, 1, 3 ಮ್ಯಾಪ್ ಮಾಡ್ತಾ ಇದೆ. ನೆಕ್ಸ್ಟ್ 1 ಪುನಃ 5 ಮ್ಯಾಪ್ ಮಾಡ್ತಾ ಇದೆ. ನೆಕ್ಸ್ಟ್ 2 ಯಾವುದನ್ನು ಮ್ಯಾಪ್ ಮಾಡ್ತಾ ಇದೆ, 2, 5 ಮ್ಯಾಪ್ ಮಾಡ್ತಾ ಇದೆ. ಸೊ ಈಗ ಈ ಡಯಾಗ್ರಾಮನ್ನು ನೀವು ಗಮನಿಸಿದರೆ ಇಲ್ಲಿ ಇರುವಂಥ ಈ ಎಲಿಮೆಂಟ್ಗಳು ಏನಾಗ್ತದೆ, ಪ್ರೀ ಇಮೇಜಸ್ ಆಗ್ತದೆ, ಇದು ಇಮೇಜ್ ಆಗ್ತದೆ. ಸೊ ಯಾವುದೇ ಒಂದು ರಿಲೇಷನ್ನ ಫಂಕ್ಷನ್ ಅಂತ ಕರಿಬೇಕು ಅಂತಾದರೆ ಅಲ್ಲಿ ಇರುವಂಥ ಪ್ರತಿಯೊಂದು ಪ್ರೀ ಇಮೇಜ್ಗೂ ಕೂಡ ಒಂದೇ ಇಮೇಜ್ ಇರಬೇಕು. ಸೊ ಇಲ್ಲಿ ನೀವು ಗಮನಿಸಿದರೆ 1 ಎನ್ನುವಂಥದ್ದು ಪ್ರೀ ಇಮೇಜ್, ಈ ಒಂದಕ್ಕೆ 2 ಇಮೇಜಸ್ ಇದೆ, 3 ಇದೆ ಹಾಗೆ 5. 1 is mapping to 3 as well as 1 is mapped to 5. ಸೊ ಹಾಗಾಗಿ 1 ಎನ್ನುವಂಥ ಪ್ರೀ ಇಮೇಜಿಗೆ 2 ಇಮೇಜಸ್ ಇರುವುದರಿಂದ ನಾವೇನು ಹೇಳ್ಬೋದು, ಇದು ಫಂಕ್ಷನ್ ಅಲ್ಲ ಅಂತ ಹೇಳ್ಬೋದು. ಈಗ ನೀವು ಇಮೇಜನ್ನು ತೆಗೆದುಕೊಂಡ್ರೆ ಒಂದು ಇಮೇಜಿಗೆ 2 ಪ್ರೀ ಇಮೇಜ್ ಇರ್ಬೋದು. ಈಗ 5 ತೆಗೆದುಕೊಂಡ್ರೆ 5ಗೆ 2 ಇಲ್ಲಿ ಪ್ರೀ ಇಮೇಜ್ ಇದೆ, 1 ಕೂಡ ಇದೆ, 2 ಕೂಡ ಇದೆ. ದ್ಯಾಟ್ ಈಸ್ ಅಲೌಡ್ ಇನ್ ಫಂಕ್ಷನ್. ಬಟ್ ಅ ಪ್ರೀ ಇಮೇಜ್ ಶುಡ್ ಹ್ಯಾವ್ ಓನ್ಲಿ 1 ಇಮೇಜ್. ಸೊ ಹಾಗಾಗಿ ಇಲ್ಲಿ 1 ಎನ್ನುವಂಥ ಪ್ರೀ ಇಮೇಜಿಗೆ 2 ಇಮೇಜಸ್ ಇರೋದ್ರಿಂದ ನಾವೇನು ಹೇಳ್ಬೋದು, ಇಟ್ ಈಸ್ ನಾಟ್ ಅ ಫಂಕ್ಷನ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಇದು ಫಂಕ್ಷನ್ ಅಲ್ಲ. ಇಲ್ಲಿ ನಿಮಗೆ ಆನ್ಸರ್ ಇಟ್ ಈಸ್ ನಾಟ್ ಅ ಫಂಕ್ಷನ್ ಅಂತ ಸಿಗ್ತದೆ. ಸೊ ಹಾಗೆ ಕ್ವಶನಲ್ಲಿ ಹೇಳಿದ್ದಾರೆ ಇಫ್ ಇಟ್ ಈಸ್ ಅ ಫಂಕ್ಷನ್ ದೆನ್ ಡಿಟರ್ಮಿನ್ ಇಟ್ಸ್ ಡೊಮೈನ್ ಆ್ಯಂಡ್ ರೇಂಜ್. ಹಾಗಾಗಿ ಇಲ್ಲಿ ಡೊಮೈನ್ ಆ್ಯಂಡ್ ರೇಂಜನ್ನು ಬರೆಯುವ ಅಗತ್ಯ ಇಲ್ಲ. ಬಟ್ ಇಲ್ಲಿ ನೀವು ಬರೆಯುವುದಾದರೆ ಡೊಮೈನ್ ಅಂತ ಹೇಳಿದರೆ ಆರ್ಡರ್ಡ್ ಪೇರಲ್ಲಿರುವಂಥ ಫಸ್ಟ್ ಎಲಿಮೆಂಟ್ಸ್ಗಳು ಬರ್ತದೆ, ಅಂದರೆ 1 ಮತ್ತು 2 ಡೊಮೈನ್ ಆಗ್ತದೆ. ಹಾಗೆ ರೇಂಜ್ ಅಂತ ಹೇಳಿದರೆ ಇಲ್ಲಿ 3 ಮತ್ತು 5 ಎನ್ನುವಂಥದ್ದು ರೇಂಜ್ ಆಗ್ತದೆ. ಕ್ವಶನ್ ನಂಬರ್ 2, ಫೈಂಡ್ ದ ಡೊಮೈನ್ ಆ್ಯಂಡ್ ರೇಂಜ್ ಆಫ್ ದ ಫಾಲೋವಿಂಗ್ ರಿಯಲ್ ಫಂಕ್ಷನ್ಸ್. ಇಲ್ಲಿ ಈ ಕ್ವಶನಲ್ಲಿ ರಿಯಲ್ ವ್ಯಾಲ್ಯೂಡ್ ಫಂಕ್ಷನ್ನ ಕೊಟ್ಟಿದ್ದಾರೆ. ಸೊ ಅದರ ಡೊಮೈನ್ ಮತ್ತು ರೇಂಜನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಹಾಗೆ ರಿಯಲ್ ವ್ಯಾಲ್ಯೂಡ್ ಫಂಕ್ಷನ್ ಅಂದರೆ ಏನು, ಅದನ್ನು ಯಾವ ರೀತಿಯಲ್ಲಿ ಡಿಫೈನ್ ಮಾಡ್ತೇವೆ, ಅದರ ಗ್ರಾಫ್ ಯಾವ ರೀತಿಯಲ್ಲಿ ಬರ್ತದೆ, ಅದರ ಬಗ್ಗೆ ಎಲ್ಲ ಕಾನ್ಸೆಪ್ಟನ್ನು ನಾವು ಕಲ್ತಿದ್ದೇವೆ ಹಿಂದಿನ ಕೆಲವೊಂದು ವಿಡಿಯೋದಲ್ಲಿ. ಸೊ ಅದರ ಲಿಂಕನ್ನು ನಾನಿಲ್ಲಿ ಹಾಕಿರ್ತೇನೆ. ಸೊ ಮೊದಲಿಗೆ ನೀವು ರಿಯಲ್ ವ್ಯಾಲ್ಯೂಡ್ ಫಂಕ್ಷನ್ ಅಂತ ಹೇಳಿದರೆ ಏನು ಅಂತ ಆ ಕಾನ್ಸೆಪ್ಟನ್ನು ಕಲಿಯಿರಿ, ಅದರ ನಂತರ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡಿ. ಸೊ ರಿಯಲ್ ವ್ಯಾಲ್ಯೂಡ್ ಫಂಕ್ಷನ್ ಅಂತ ಹೇಳಿದರೆ ಈಗ ಇಲ್ಲಿ ಯಾವುದೇ ಒಂದು ಫಂಕ್ಷನನ್ನು ನೀವು ತೆಗೆದುಕೊಂಡ್ರೆ ಅದರಲ್ಲಿ ಮ್ಯಾಪಿಂಗ್ಗೆ 2 ನಾವು ಸೆಟ್ಟನ್ನು ಉಪಯೋಗಿಸ್ತೇವೆ. ಈಗ ರಿಯಲ್ ವ್ಯಾಲ್ಯೂಡ್ ಫಂಕ್ಷನ್ ಅಂತ ಹೇಳಿದರೆ ಆರ್ ಟು ಆರ್ ಮ್ಯಾಪಿಂಗ್ ಅಂತ ಅರ್ಥ. ಅಂದರೆ ರಿಯಲ್ ನಂಬರ್ ಮ್ಯಾಪ್ ಟು ರಿಯಲ್ ನಂಬರ್, ಅದನ್ನು ನಾವು ರಿಯಲ್ ವ್ಯಾಲ್ಯೂಡ್ ಫಂಕ್ಷನ್ ಅಥವಾ ರಿಯಲ್ ಫಂಕ್ಷನ್ ಅಂತ ಹೇಳ್ತೇವೆ. ಇಲ್ಲಿ ರಿಯಲ್ ನಂಬರ್ ಕೂಡ ಇರ್ಬೋದು ಅಥವಾ ರಿಯಲ್ ನಂಬರ್ನ ಸಬ್ಸೆಟ್ ಕೂಡ ಇರ್ಬೋದು. ರಿಯಲ್ ನಂಬರ್ನ ಸಬ್ಸೆಟ್ ಅಂತ ಹೇಳುವಾಗ ಅಲ್ಲಿ ಸ್ವಾಭಾವಿಕ ಸಂಖ್ಯೆಗಳು ಅಥವಾ ನ್ಯಾಚುರಲ್ ನಂಬರ್ಸ್ ಬರ್ತದೆ, ಹಾಗೆ ಇಂಟೀಜರ್ಸ್ ಅಂದರೆ ಪೂರ್ಣಾಂಕಗಳು ಬರ್ತದೆ, ಹಾಗೆ ಕ್ಯೂ ಅಂದರೆ ರ್ಯಾಷನಲ್ ನಂಬರ್ಸ್ ಬರ್ತದೆ. ಸೊ ಇದೆಲ್ಲವೂ ಕೂಡ ದೀಸ್ ಆರ್ ದ ಸಬ್ಸೆಟ್ ಆಫ್ ದ ರಿಯಲ್ ನಂಬರ್. ಸೊ ಇದು ಕೂಡ ಇಲ್ಲಿ ಇರ್ಬೋದು ಅಥವಾ ಈ ಡೈರೆಕ್ಟಾಗಿ ನಾವು ರಿಯಲ್ ನಂಬರನ್ನೇ ಇಲ್ಲಿ ಮ್ಯಾಪಿಂಗಲ್ಲಿ ಇನ್ವಾಲ್ವ್ ಮಾಡ್ಬೋದು. ಸೊ ಅ ಮ್ಯಾಪಿಂಗ್ ಫ್ರಮ್ ರಿಯಲ್ ನಂಬರ್ ಟು ರಿಯಲ್ ನಂಬರ್ ಆರ್ ಇಟ್ಸ್ ಸಬ್ಸೆಟ್ ಈಸ್ ನೋನ್ ಆಸ್ ಅ ರಿಯಲ್ ಫಂಕ್ಷನ್. ಸೊ ಇಲ್ಲಿಗ ರಿಯಲ್ ಫಂಕ್ಷನನ್ನು ಕೊಟ್ಟಿದ್ದಾರೆ.
ನಾವೇನು ಮಾಡಬೇಕಂದ್ರೆ ಇದರ ಡೊಮೈನ್ ಮತ್ತು ರೇಂಜನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಮೊದಲಿಗೆ ಈಗ ಇಲ್ಲಿ ಕೊಟ್ಟಿರುವಂಥದ್ದು ಏನು, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಮಾಡ್ ಎಕ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಮಾಡ್ಯುಲಸ್ ಫಂಕ್ಷನ್ನ ಬಗ್ಗೆ ಕೂಡ ನಾವು ಕಲ್ತಿದ್ದೇವೆ ಹಿಂದಿನ ಕಾನ್ಸೆಪ್ಟಲ್ಲಿ. ಸೊ ಈ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡುವ ಮೊದಲು ನೀವು ನಾನು ಮಾಡಿರುವಂತಹ ಬೇರೆ ಬೇರೆ ಫಂಕ್ಷನ್ಸ್, ರಿಯಲ್ ವ್ಯಾಲ್ಯೂಡ್ ಫಂಕ್ಷನ್ ಇರ್ಬೋದು, ಸಿಗ್ನಮ್ ಫಂಕ್ಷನ್, ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ಸ್, ಅದೆಲ್ಲವನ್ನು ಕಲಿಬೇಕಾಗ್ತದೆ. ಅದನ್ನು ಕಲಿತು ಇಲ್ಲಿ ಬರುವಂಥ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿ. ಸೊ ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ. ಸೊ ಆ ಕಾನ್ಸೆಪ್ಟನ್ನೆಲ್ಲ ಕಲೀರಿ, ಟೈಪ್ಸ್ ಆಫ್ ಫಂಕ್ಷನನ್ನು, ಆಮೇಲೆ ಇಲ್ಲಿ ಬರುವಂಥ ಪ್ರಾಬ್ಲಮನ್ನು ಸಾಲ್ವ್ ಮಾಡಿ. ಸೊ ಈಗ ಇಲ್ಲಿ ನಾವು ಮಾಡ್ಯುಲಸ್ ಫಂಕ್ಷನನ್ನು ಉಪಯೋಗಿಸಬೇಕು. ಸೊ ಮಾಡ್ಯುಲಸ್ ಫಂಕ್ಷನ್ ಅಂತ ಹೇಳಿದರೆ ಅದು ಯಾವ ರೀತಿಯಲ್ಲಿ ವರ್ಕ್ ಆಗ್ತದೆ. ಸಿ ಈಗ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಮಾಡ್ ಎಕ್ಸ್ ಅಂತ ನಾವು ಬರೆದ್ರೆ ಇದನ್ನು ಮಾಡ್ಯುಲಸ್ ಫಂಕ್ಷನ್ ಅಂತ ಹೇಳ್ತೇವೆ. ಸೊ ಹಾಗೆ ಈ ಮಾಡ್ಯುಲಸ್ ಫಂಕ್ಷನನ್ನು ನಾವು ಯಾವ ರೀತಿಯಲ್ಲಿ ಡಿಫೈನ್ ಮಾಡ್ತೇವೆ ಅಂದರೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು, ಇಲ್ಲಿ ಒಂದು ವೇಳೆ ಎಕ್ಸಿನ ಬೆಲೆ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಆಗಿದ್ದಲ್ಲಿ, ಎಕ್ಸ್ನ ಬೆಲೆ 0 ಅಥವಾ 0ಗಿಂತ ಹೆಚ್ಚಾಗಿದ್ದಲ್ಲಿ ಆಗ ನಮಗೆ ಎಕ್ಸ್ ಎನ್ನುವಂಥ ಬೆಲೆ ಸಿಗ್ತದೆ ಔಟ್ಪುಟ್. ಹಾಗೆ ಎಕ್ಸಿನ ಬೆಲೆ ಒಂದು ವೇಳೆ ನೆಗೆಟಿವ್ ನಂಬರ್ ಆಗಿದ್ದಲ್ಲಿ, ಮೈನಸ್ ಆಗಿದ್ದಲ್ಲಿ, ಆಗ ನಮಗೆ ಸಿಗುವಂಥ ಬೆಲೆ ಮೈನಸ್ ಎಕ್ಸ್ ಆಗಿರ್ತದೆ. ಸೊ ಇದು ಮಾಡ್ಯುಲಸ್ ಫಂಕ್ಷನ್ನ ಡೆಫಿನೇಷನ್. ಯಾಕೆ ಈ ರೀತಿ ಕೊಟ್ಟಿದ್ದಾರೆ ಅಂದರೆ ಈಗ ಇಲ್ಲೀಗ ಈ ಸಿಂಬಲ್ನ ಒಳಗಡೆ ನೀವು ಬರೆಯುವಾಗ, ಈಗ ಉದಾಹರಣೆಗೆ ನಾನು 5 ಅಂತ ಬರೀತೇನೆ. 5 ಎನ್ನುವಂಥದ್ದು ಗ್ರೇಟರ್ ದೆನ್ 0 ಇದೆ. ಸೊ ನಮಗೆ ಇಲ್ಲಿ ಆನ್ಸರ್ ಏನು ಬರ್ತದೆ, 5 ಎನ್ನುವಂಥ ಆನ್ಸರ್ ಬರ್ತದೆ. ಅಂದರೆ ನಾನು ಎಕ್ಸನ್ನು ಇನ್ಪುಟ್ ಮಾಡಿದ್ದೇನೆ. ಸೊ ಔಟ್ಪುಟ್ ಕೂಡ ನಮಗೇನು ಸಿಗ್ತಾ ಇದೆ, ಎಕ್ಸ್ ಅಂತ ಸಿಗ್ತಾ ಇದೆ. ಅದೇ ರೀತಿ ಈಗ ನಾನು 0 ಅಂತ ಇನ್ಪುಟ್ ಮಾಡಿದರೆ ಈ ಮಾಡ್ಯುಲಸ್ ಸಿಂಬಲ್ನ ಒಳಗಡೆ ನಮಗೆ 0 ಎನ್ನುವಂಥ ಔಟ್ಪುಟ್ ಬರ್ತದೆ ಅಥವಾ ರಿಸಲ್ಟ್ ಬರ್ತದೆ. ಸೊ ಇಲ್ಲಿ ಎಕ್ಸ್ನ ಬೆಲೆ ಏನಿದೆ, 0ಗಿಂತ ಹೆಚ್ಚಿದೆ. ಇಲ್ಲಿ ಎಕ್ಸ್ನ ಬೆಲೆ 0 ಇದೆ. ಸೊ 0 ಮತ್ತು 0ಗಿಂತ ಹೆಚ್ಚಿದ್ದಾಗ ನಮಗೆ ಸಿಗುವಂಥ ಆನ್ಸರ್ ಏನಾಗಿರ್ತದೆ, ಎಕ್ಸ್ ಆಗಿರ್ತದೆ. ಹಾಗಾಗಿ ಇಲ್ಲಿ ಎಕ್ಸ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ಎಕ್ಸ್ ಲೆಸ್ ದೆನ್ 0, ಒಂದು ವೇಳೆ ಇಲ್ಲಿ ಮಾಡ್ಯುಲಸ್ ಸೈನ್ನ ಒಳಗಡೆ ನಾವು ನೆಗೆಟಿವ್ ನಂಬರ್ಸನ್ನು ಕೊಟ್ಟರೆ, ಈಗ ನಾನಿಲ್ಲಿ -4 ಅಂತ ಕೊಡ್ತೇನೆ, ಆಗ ನಮಗೆ ಆನ್ಸರ್ ಏನು ಸಿಗ್ತದೆ, ಆಗ ನಮಗೆ ಸಿಗುವಂಥ ಆನ್ಸರ್ +4 ಆಗಿರ್ತದೆ. ಸೊ ಈ +4 ಹೇಗೆ ಸಿಗ್ತದೆ, ಈ ಸಿಗಬೇಕಾದ್ರೆ ನಾವಿಲ್ಲಿ -x ಅಂತ ತೆಗೆದುಕೊಳ್ಬೇಕು. ಯಾಕೆ ಅಂದರೆ ಮೈನಸ್ ಮೈನಸ್ ಇದ್ದಾಗ ಏನಾಗ್ತದೆ, ಅದು ಪ್ಲಸ್ ಆಗ್ತದೆ. ಸೊ ಇಲ್ಲಿ ಮೈನಸ್, ನಾನು ಇದನ್ನೀಗ ಎಕ್ಸ್ ಆಗಿ ತೆಗೆದುಕೊಳ್ತೇನೆ. ಎಕ್ಸ್ ಅಂದರೆ ಇಲ್ಲಿ -4. ಸೊ ನೆಗೆಟಿವ್ ನಂಬರ್ ಇದೆ. ಸೊ ನೆಗೆಟಿವ್ ನಂಬರ್ ಇದ್ದಾಗ -x ಆಗ್ತದೆ. ಸೊ -x ಅಂದರೆ ಏನು, -4. ಸೊ -4 ಅಂದರೆ ಮೈನಸ್ ಮೈನಸ್ ಏನಾಯಿತು, ಪ್ಲಸ್ ಆಯಿತು. ಸೊ ನೆಗೆಟಿವ್ ನಂಬರಿಗೆ ನಮಗೆ ಆನ್ಸರ್ ಏನಂತ ಬರ್ತದೆ, +4 ಅಂತ ಬರ್ತದೆ. ಅದಕ್ಕೋಸ್ಕರ ಇಲ್ಲಿ ಈ ರೀತಿ ಕೊಟ್ಟಿದ್ದಾರೆ. ನೆಗೆಟಿವ್ ನಂಬರ್ ಇದ್ದಾಗ ಅದನ್ನು ಪಾಸಿಟಿವ್ ಮಾಡಲಿಕ್ಕೋಸ್ಕರ ನಾವು ಮತ್ತೊಂದು ಇಲ್ಲಿ ಮೈನಸ್ ಸೈನನ್ನು ಸೇರಿಸಬೇಕಾಗ್ತದೆ. ಈಗ ಉದಾಹರಣೆಗೆ -7 ಅಂತ ಕೊಟ್ಟರೆ ಏನಾಗ್ತದೆ, ಇದನ್ನು ನಮಗೆ ಆನ್ಸರ್ ಏನು ಬರಬೇಕು, ಮಾಡ್ಯುಲಸ್ಸಲ್ಲಿ 7 ಅಂತ ಬರಬೇಕು. ಸೊ ಇದನ್ನು ಪ್ಲಸ್ಗೆ ಕನ್ವರ್ಟ್ ಮಾಡಬೇಕು ಅಂತಾದರೆ ಮತ್ತೊಂದು ಮೈನಸ್ ಸೈನ್ ಬೇಕು. ಅದಕ್ಕೋಸ್ಕರ -x ಅಂತ ಕೊಟ್ಟಿದ್ದಾರೆ. ಸೊ ಮೈನಸ್ ಮತ್ತು ಎಕ್ಸ್ ಅಂದರೆ ಇಲ್ಲಿ ನೆಗೆಟಿವ್ ನಂಬರ್. ಸೊ -7. ಸೊ ಮೈನಸ್ ಮೈನಸ್ ಏನಾಗ್ತದೆ, ಇಲ್ಲಿ ಪ್ಲಸ್ ಆಗ್ತದೆ. ಸೊ ಓವರಾಲ್ ಆಗಿ ನೀವು ಮಾಡ್ಯುಲಸ್ ಫಂಕ್ಷನಲ್ಲಿ ಯಾವುದೇ ವ್ಯಾಲ್ಯೂಸನ್ನು ಕೊಟ್ಟರೂ ಕೂಡ ಅದು ನಿಮಗೆ ಪಾಸಿಟಿವ್ ವ್ಯಾಲ್ಯೂಸನ್ನು ಕೊಡ್ತದೆ. ಸೊ ಇಲ್ಲಿ ನೋಡ್ಬೋದು, ಪಾಸಿಟಿವ್ ನಂಬರನ್ನು ಕೊಟ್ಟರೆ ಪಾಸಿಟಿವ್ ವ್ಯಾಲ್ಯೂಸ್ ಬರ್ತದೆ, ಹಾಗೆ ನೆಗೆಟಿವ್ ನಂಬರ್ಸನ್ನು ಕೊಟ್ಟರೂ ಕೂಡ ಪಾಸಿಟಿವ್ ವ್ಯಾಲ್ಯೂಸ್ ಬರ್ತದೆ. ಬಟ್ ನೆಗೆಟಿವ್ ನಂಬರ್ಸನ್ನು ಕೊಟ್ಟಾಗ ಪಾಸಿಟಿವ್ ವ್ಯಾಲ್ಯೂ ಬರಲಿಕ್ಕೋಸ್ಕರ ನಾವಿಲ್ಲಿ ಈ ಮಾಡ್ಯುಲಸ್ ಫಂಕ್ಷನನ್ನು ಡಿಫೈನ್ ಮಾಡುವಾಗ -x ಅಂತ ಸೇರಿಸ್ತೇವೆ. ಸೊ ಇದು ಮಾಡ್ಯುಲಸ್ ಫಂಕ್ಷನ್ನ ಬಗ್ಗೆ. ಬಟ್ ಈಗ ನಮ್ಗೆ ಇಲ್ಲಿ ಏನು ಕೊಟ್ಟಿದ್ದಾರೆ, ಇಲ್ಲಿ ನೀವು ಗಮನಿಸಿದರೆ ಇಲ್ಲಿ fx ಇಸ್ ಈಕ್ವಲ್ ಟು -mod x ಅಂತ ಕೊಟ್ಟಿದ್ದಾರೆ. ಅಂದರೆ ಈ ಫಂಕ್ಷನನ್ನು ನಾವು ಇದಕ್ಕೀಗ ರೀಡಿಫೈನ್ ಮಾಡುವ. ಹೇಗೆ ಅಂದರೆ ಈಗ ಎಫ್ ಆಫ್ ಎಕ್ಸ್ ಅಥವಾ fx ಇಸ್ ಈಕ್ವಲ್ ಟು -mod x ಅಂತ ಕೊಟ್ಟಿದ್ದಾರೆ. ಸೊ ರೀಡಿಫೈನ್ ಮಾಡಿದಾಗ ಏನಾಗ್ತದೆ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು, ಈಗ ಇಲ್ಲಿ ನೋಡಿದರೆ ಎಕ್ಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಆದಾಗ ನಮಗೇನು ಆನ್ಸರ್ ಬರ್ತದೆ, ಎಕ್ಸ್ ಎನ್ನುವಂಥ ಆನ್ಸರ್ ಬರ್ತದೆ. ಬಟ್ ಇಲ್ಲಿ ಏನಿದೆ, ಇಲ್ಲಿ ಮೈನಸ್ ಇದೆ. ಸೊ ಏನಾಗ್ತದೆ, ಇಲ್ಲಿ ಎಕ್ಸ್ ಇದ್ದದ್ದು ಏನಾಗ್ತದೆ, -x ಅಂತ ಆಗ್ತದೆ. ಸೊ ಎಕ್ಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಇದ್ದಾಗ. ಹಾಗೆ ನೆಕ್ಸ್ಟ್ ಇಲ್ಲಿ ನೀವು ನೋಡ್ಬೋದು ಎಕ್ಸ್ ಲೆಸ್ ದೆನ್ 0 ಆದಾಗ ಇಲ್ಲಿ ಏನಿದೆ, -x ಅಂತ ಇದೆ. ಬಟ್ ಇಲ್ಲಿ ಪುನಃ ಮತ್ತೊಂದು ಮೈನಸ್ ಸೈನ್ ಇದೆ. ಸೊ ಮೈನಸ್ ಮೈನಸ್ ಏನಾಗ್ತದೆ, ಪ್ಲಸ್ ಆಗ್ತದೆ. ಸೊ
ಇಲ್ಲಿ ಏನಾಯಿತು, ಎಕ್ಸ್ ಲೆಸ್ ದೆನ್ 0 ಆದಾಗ ಇದು ಪ್ಲಸ್ ಎಕ್ಸನ್ನು ಕೊಡ್ತದೆ. ಸೊ ಈ ರೀತಿಯಲ್ಲಿ ಈ ಫಂಕ್ಷನ್ಗೆ ಅನುಗುಣವಾಗಿ ನಾವೀಗೇನು ಮಾಡಿದ್ದೇವೆ, ಮಾಡ್ಯುಲಸ್ ಫಂಕ್ಷನ್ನ ರೀಡಿಫೈನ್ ಮಾಡಿದ್ದೇವೆ. ನೆಕ್ಸ್ಟ್ ಈಗ ಇಲ್ಲಿ ವ್ಯಾಲ್ಯೂಸನ್ನು ಕೊಡ್ತಾ ಹೋಗುವ. ಈಗ ನಮಗೆ ಯಾವ ವ್ಯಾಲ್ಯೂಸ್ ಕೊಡಬೇಕು ಅಂತ ಗೊತ್ತಿಲ್ಲ, ಬಟ್ ರಿಯಲ್ ಫಂಕ್ಷನ್ ಅಂತ ಕೊಟ್ಟಿರೋದ್ರಿಂದ ರಿಯಲ್ ನಂಬರನ್ನು ಕೊಟ್ಟರಾಯಿತು. ಸೊ ರಿಯಲ್ ನಂಬರ್ ಅಂತ ಹೇಳಿದರೆ ಅದರಲ್ಲಿ ಎಲ್ಲವೂ ಬರ್ತದೆ, ಡೆಸಿಮಲ್ ಪಾಯಿಂಟೆಡ್ ವ್ಯಾಲ್ಯೂಸ್, ನೆಗೆಟಿವ್, ಪಾಸಿಟಿವ್ ಎಲ್ಲವೂ ಬರ್ತದೆ. ಬಟ್ ನಾವೀಗ ಇಲ್ಲಿ ಫ್ರ್ಯಾಕ್ಷನಲ್ಲಿ ಅಂದರೆ 1.1, 1.2 ಆ ರೀತಿಯಲ್ಲಿ ವ್ಯಾಲ್ಯೂಸನ್ನು ಕೊಡ್ತಾ ಹೋದರೆ ನಮಗಿಲ್ಲಿ ಸಾಲ್ವ್ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಅದಕ್ಕೋಸ್ಕರ ನಾನಿಲ್ಲಿ ಪಾಸಿಟಿವ್ ಮತ್ತು ನೆಗೆಟಿವ್ ಇಂಟೀಜರ್ಸನ್ನು ಕೊಡ್ತೇನೆ. ಸೊ ಈಗ ಮೊದಲಿಗೆ ನಾನೇನು ಮಾಡ್ತೇನೆ, ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು 1 ಅಂತ ಕೊಡ್ತೇನೆ. ಸೊ ಎಕ್ಸ್ ಇಸ್ ಈಕ್ವಲ್ ಟು 1 ಅಂತ ಕೊಟ್ಟಾಗ ಇಲ್ಲಿ ಈಗ ನೀವು ಗಮನಿಸಿ ಏನಾಗ್ತದೆ, ಎಕ್ಸ್ ಇಸ್ ಈಕ್ವಲ್ ಟು 1 ಅಂತ ಕೊಟ್ಟರೆ ಎಫ್ ಆಫ್ 1, ಸೊ ಎಫ್ ಆಫ್ 1 ಇಸ್ ಈಕ್ವಲ್ ಟು ಮೈನಸ್ ಇದೆ ಇಲ್ಲಿ ಸೈನ್ -1. ಸೊ ಇಲ್ಲಿ ಏನು ಆನ್ಸರ್ ಬರ್ತದೆ, ಪಾಸಿಟಿವ್ 1 ಕೊಟ್ಟರೆ 1 ಅಂತ ಬರ್ತದೆ, ಆಮೇಲೆ ಇಲ್ಲಿ ಮೈನಸ್ ಸೈನ್ ಇದೆ, ಸೊ -1 ಎನ್ನುವಂಥ ಆನ್ಸರ್ ನಮಗೆ ಸಿಗ್ತದೆ. ನೆಕ್ಸ್ಟ್ ಈಗ ಎಕ್ಸ್ ಇಸ್ ಈಕ್ವಲ್ ಟು 2 ಅಂತ ಕೊಡ್ತೇನೆ. ಸೊ ಎಕ್ಸ್ ಇಸ್ ಈಕ್ವಲ್ ಟು 2 ಅಂತ ಕೊಟ್ಟಾಗ ಎಫ್ ಆಫ್ 2 ಆಗ್ತದೆ, ಅಂದರೆ -mod2. ಸೊ mod2 ನಮಗೆ 2 ಅಂತ ಆನ್ಸರ್ ಕೊಡ್ತದೆ. ನೆಕ್ಸ್ಟ್ ಇಲ್ಲಿ ಮೈನಸ್ ಸೈನ್ ಇದೆ, ಸೊ -2 ಅಂತ ಸಿಗ್ತದೆ. ಆಮೇಲೆ ಎಕ್ಸ್ ಇಸ್ ಈಕ್ವಲ್ ಟು 0 ಕೊಡ್ತೇನೆ. ಸೊ 0 ಕೊಟ್ಟಾಗ ಏನಾಯಿತು, ಎಫ್ ಆಫ್ 0, ಸೊ -mod x -0 ಅಂತ ಹೇಳಿದರೆ -0 ಅಂತ ಇಲ್ಲ, ಸೊ ಹಾಗಾಗಿ ಅದನ್ನು 0 ಅಂತ ಬರೆದ್ರಾಯಿತು. ನೆಕ್ಸ್ಟ್ ಎಕ್ಸ್ ಇಸ್ ಈಕ್ವಲ್ ಟು -1 ಅಂತ ಕೊಟ್ಟರೆ ಇಲ್ಲಿ ಎಫ್ ಆಫ್ -1. ಸೊ ಏನಾಯ್ತು, ಇಲ್ಲಿ ಮೈನಸ್ ಇದೆ ಮೊದಲೇ. ನೆಕ್ಸ್ಟ್ mod ಆಫ್ -1, mod ಆಫ್ -1 ಇದ್ರೆ ಏನಾಗ್ತದೆ, ಅದು ಪ್ಲಸ್ಗೆ ಕನ್ವರ್ಟ್ ಮಾಡ್ತದೆ. ಸೊ ಇದು ಏನಾಯಿತು, ಇದು +1 ಆಯಿತು. ಆಮೇಲೆ ಇಲ್ಲಿ ಮೈನಸ್ ಸೈನ್ ಇದೆ, ಸೊ ನಿಮ್ಗೇನು ಸಿಗ್ತದೆ, ಇಲ್ಲಿ -1 ಕೊಟ್ಟರೆ -1 ಅಂತಲೇ ಉತ್ತರ ಸಿಗ್ತದೆ. ಯಾಕೆ ಈ ರೀತಿ ಸಿಗ್ತಾ ಇದೆ ಅಂದರೆ ಇಲ್ಲಿ ಮೈನಸ್ ಸೈನ್ ಇರೋದ್ರಿಂದ. ಮಾಡ್ಯುಲಸ್ ಫಂಕ್ಷನಲ್ಲಿ ಏನಾಗ್ತದೆ, ನೀವು ಯಾವುದೇ ವ್ಯಾಲ್ಯೂನು ಕೊಟ್ಟರು ಅದು ಪಾಸಿಟಿವ್ ವ್ಯಾಲ್ಯೂಗೆ ಕನ್ವರ್ಟ್ ಮಾಡ್ತದೆ. ಬಟ್ ಇಲ್ಲಿ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಮತ್ತೊಂದು ಮೈನಸ್ ಸೈನನ್ನು, ಹಾಗಾಗಿ ಈ ರೀತಿಯಲ್ಲಿ ಉತ್ತರ ಬರ್ತದೆ. ಹಾಗೆ ಈಗ ಎಕ್ಸ್ ಇಸ್ ಈಕ್ವಲ್ ಟು -2 ಅನ್ನು ಕೊಡ್ತೇನೆ. ಸೊ ಏನಾಯಿತು, ಎಫ್ ಆಫ್ -2 ಇಸ್ ಈಕ್ವಲ್ ಟು -2. ಸೊ -2 ಇದ್ದದ್ದು +2 ಆಗ್ತದೆ, ಆಮೇಲೆ ಇಲ್ಲಿ ಮೈನಸ್ ಇದೆ, ಸೊ ಏನಾಯಿತು -2 ಅಂತ ಉತ್ತರ ಬರ್ತದೆ. ಸೊ ಈಗ ಇದನ್ನು ನೀವು ಈ ವ್ಯಾಲ್ಯೂಸನ್ನು ಗಮನಿಸಿದರೆ ಇಲ್ಲಿ ಈಗ ಇದೇ ವ್ಯಾಲ್ಯೂಸನ್ನು ಕೊಡಬೇಕಂತಿಲ್ಲ. ರಿಯಲ್ ವ್ಯಾಲ್ಯೂಸ್ ಅಂತ ಹೇಳುವಾಗ ಯಾವುದೇ ವ್ಯಾಲ್ಯೂಸ್ ಕೊಡ್ಬೋದು, ಲೈಕ್ 1.1, 1.2, -3.1, -3.2 ಡೆಸಿಮಲ್ ಪಾಯಿಂಟೆಡ್ ವ್ಯಾಲ್ಯೂಸ್ ಕೂಡ ಕೊಡ್ಬೋದು. ಬಟ್ ಅದು ಆ ರೀತಿ ಕೊಟ್ಟರೆ ಇಲ್ಲಿ ಟಾಸ್ಕ್ ಇದನ್ನು ಕಂಪ್ಲೀಟ್ ಮಾಡಲಿಕ್ಕೆ ಕಷ್ಟ ಆಗ್ತದೆ ಅಂತೇಳಿ ನಾನು ಕೇವಲ ಇಂಟೀಜರ್ ವ್ಯಾಲ್ಯೂಸನ್ನು ಕೊಡ್ತಾ ಇದ್ದೇನೆ. ಸೊ ಇಲ್ಲೀಗ ರಿಯಲ್ ಫಂಕ್ಷನ್ ಆಗಿರೋದ್ರಿಂದ ಡೊಮೈನ್ ಏನಾಗಿರ್ತದೆ, ಡೊಮೈನಿಗೆ ನಾವು ಯಾವುದೇ ವ್ಯಾಲ್ಯೂಸನ್ನು ಕೊಡ್ಬೋದು. ಇಲ್ಲಿ ಯಾವುದೇ ಕಂಡೀಷನ್ ಇಲ್ಲ ಇದನ್ನೇ ಕೊಡಬೇಕು ಅಂತೇಳಿ. ಹಾಗಾಗಿ ಡೊಮೈನ್ ಅಂತ ಹೇಳಿದರೆ ರಿಯಲ್ ನಂಬರ್. ಇಲ್ಲಿ ಕೊಟ್ಟಿದ್ದಾರೆ ರಿಯಲ್ ಫಂಕ್ಷನ್ ಅಂತೇಳಿ. ರಿಯಲ್ ಫಂಕ್ಷನ್ ಅಂತ ಹೇಳುವಾಗ ಅದರಲ್ಲಿ ಡೊಮೈನ್ ಮತ್ತು ರೇಂಜ್ ಎರಡೂ ಕೂಡ ರಿಯಲ್ ನಂಬರ್ ಆಗಿರ್ತದೆ. ಸೊ ಇಲ್ಲಿಗ ನಾವು ಯಾವುದೇ ವ್ಯಾಲ್ಯೂಸನ್ನು ಇನ್ಪುಟ್ ಮಾಡ್ಬೋದು. ಹಾಗಾಗಿ ನಾವೇನು ಹೇಳ್ಬೋದು, ಡೊಮೈನ್ ಈಸ್ ಈಕ್ವಲ್ ಟು ರಿಯಲ್ ನಂಬರ್ ಅಂತ ಹೇಳ್ಬೋದು. ನೆಕ್ಸ್ಟ್ ನೀವು ರೇಂಜ್ ಏನು ಬರ್ತದೆ, ನೀವು ರಿಯಲ್ ನಂಬರ್ಸನ್ನು ಇನ್ಪುಟ್ ಮಾಡಿದಾಗ ನಿಮಗೆ ಇಲ್ಲಿ ಯಾವ ರೀತಿಯ ವ್ಯಾಲ್ಯೂಸ್ ಬರ್ತಾ ಇದೆ ನೀವು ಇಲ್ಲಿ ನೋಡ್ತಾ ಹೋಗಿ. ಈಗ 0 ಸಿಗ್ತಾ ಇದೆ. ಹಾಗೆ ಪಾಸಿಟಿವ್ ನಂಬರನ್ನು ಇನ್ಪುಟ್ ಮಾಡಿದಾಗ ಏನು ಬರ್ತಾ ಇದೆ, ನೆಗೆಟಿವ್ ನಂಬರ್ಸ್ ಬರ್ತಾ ಇದೆ. ನೆಗೆಟಿವ್ ನಂಬರ್ಸನ್ನು ಇನ್ಪುಟ್ ಮಾಡಿದಾಗ ಕೂಡ ನೆಗೆಟಿವ್ ನಂಬರ್ಸ್ ಬರ್ತಾ ಇದೆ. ಎಲ್ಲಿ ಕೂಡ ನಿಮಗೆ ಪಾಸಿಟಿವ್ ನಂಬರ್ಸ್ ಸಿಗ್ತಾ ಇಲ್ಲ. ಅದರರ್ಥ ನಾವೇನು ಹೇಳ್ಬೋದು, ರೇಂಜ್ ಎನ್ನುವಂಥದ್ದು ಎಲ್ಲಿಂದ ಪ್ರಾರಂಭ ಆಗ್ತದೆ, ಅದರಲ್ಲಿ ರೇಂಜಲ್ಲಿ 0 ಇನ್ಕ್ಲೂಡ್ ಆಗ್ತದೆ, ಬಟ್ ಯಾವುದೇ ಪಾಸಿಟಿವ್ ನಂಬರ್ಸ್ ಇನ್ಕ್ಲೂಡ್ ಆಗೋದಿಲ್ಲ. ಆ 0 ಮೊದಲು ಬರುವಂಥ ನೆಗೆಟಿವ್ ನಂಬರ್ಸ್ ಏನಿದೆ ಅದೆಲ್ಲವೂ ಕೂಡ ಇನ್ಕ್ಲೂಡ್ ಆಗ್ತದೆ. ಹಾಗಾಗಿ ನಾವಿಲ್ಲಿ ರೇಂಜನ್ನು ಈ ರೀತಿಯಲ್ಲಿ ಬರೀಬೋದು. 0 ಇದೆ, ಸೊ 0ವನ್ನು ಇನ್ಕ್ಲೂಡ್ ಮಾಡ್ಬೋದು. ಮತ್ತು 0ಗಿಂತ ಮುಂದೆ ಬರುವಂಥ ಎಲಿಮೆಂಟ್ಸ್ಗಳು ಎಲ್ಲ ನೆಗೆಟಿವ್ ನಂಬರ್ಸ್, ಅಂದರೆ ಎಲ್ಲ ನೆಗೆಟಿವ್ ನಂಬರ್ಸನ್ನು ನಾವು -∞ ಅಂತ ಇಲ್ಲಿ ಬರೀಬೋದು. ಯಾಕಂದರೆ ಯಾವ ನಂಬರ್ ಅಥವಾ ಎಷ್ಟು ನಂಬರ್ ಅಂತ ಸ್ಪೆಸಿಫಿಕ್ ಆಗಿ ನಮಗೆ ಗೊತ್ತಿಲ್ಲ. ಹಾಗಾಗಿ ಇನ್ಫೈನೈಟನ್ನು ಸೂಚಿಸಲಿಕ್ಕೆ -∞ ಅಂದರೆ ನೆಗೆಟಿವ್ ನಂಬರ್ಸ್ ಅಂತ ನಾವು ಅದನ್ನು ಈ ರೀತಿಯಲ್ಲಿ ಸೂಚಿಸ್ತೇವೆ. ನೆಕ್ಸ್ಟ್ ಇಲ್ಲಿ ಇಂಟರ್ವಲ್ಸ್ಗಳನ್ನು ಹಾಕಬೇಕು. ನೀವು ಚಾಪ್ಟರ್ 1ನಲ್ಲಿ ಓಪನ್ ಇಂಟರ್ವಲ್, ಕ್ಲೋಸ್ಡ್ ಇಂಟರ್ವಲ್ನ ಬಗ್ಗೆ ಕಲ್ತಿರ್ತೀರ. ಸೊ ಕ್ಲೋಸ್ಡ್ ಇಂಟರ್ವಲ್ ಅಂದರೆ ಏನು, ಈಗ x > 0 ಇದ್ದರೆ ನಾವಿಲ್ಲಿ ಕ್ಲೋಸ್ಡ್ ಇಂಟರ್ವಲ್ ಹಾಕ್ತೇವೆ.
ಅಥವಾ ಕೇವಲ ಎಕ್ಸ್ ಗ್ರೇಟರ್ ದೆನ್ 0 ಅಂತಿದ್ದರೆ ಆಗ ನಾವೇನು ಮಾಡ್ತೇವೆ, ಓಪನ್ ಇಂಟರ್ವಲನ್ನು ಹಾಕ್ತೇವೆ. ಸೊ ಇಲ್ಲಿ ಈಗ 0 ಇನ್ಕ್ಲೂಡ್ ಆಗಿದೆ ಅಂತ ಹೇಳಿದರೆ ನಾವೇನು ಮಾಡಬೇಕಿಲ್ಲಿ ಈ ಸೈನನ್ನು ಹಾಕಬೇಕು, ಸ್ಕ್ವೇರ್ ಬ್ರ್ಯಾಕೆಟನ್ನು ಹಾಕಬೇಕು. ಆಮೇಲೆ ಇಲ್ಲಿ -∞ ತನಕ ನೆಗೆಟಿವ್ ನಂಬರ್ಸ್, ಲಾಸ್ಟ್ ಕೊನೆಯ ನೆಗೆಟಿವ್ ನಂಬರ್ಸ್ ನಮಗೆ ಗೊತ್ತಿಲ್ಲ, ಎಲ್ಲಿ ತನಕ ಅಂತ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ನಾವಿಲ್ಲಿ ಏನು ಮಾಡ್ತೇವೆ, ಇಲ್ಲಿ ನಾವು ಓಪನ್ ಪ್ಯಾರಂಥೆಸಿಸನ್ನು ಹಾಕ್ತೇವೆ. ಸೊ ಇಲ್ಲಿ ಸ್ಕ್ವೇರ್ ಬ್ರ್ಯಾಕೆಟ್ ಅಂದರೆ ಇದು ಕ್ಲೋಸ್ಡ್ ಇಂಟರ್ವಲ್, ಹಾಗೆ ಇದು ಓಪನ್ ಇಂಟರ್ವಲ್. ಸೊ ಇದು ಇದರ ರೇಂಜ್ ಆಗ್ತದೆ. 0 ಇಂದ ಹಿಡಿದು ಅಲ್ಲಿಂದ ಮೊದಲಿಗೆ ಬರುವಂಥ ಎಲ್ಲ ನೆಗೆಟಿವ್ ನಂಬರ್ಸ್, -∞ ಅಂತ ಹೇಳಿದರೆ ಎಲ್ಲ ನೆಗೆಟಿವ್ ನಂಬರ್ಸ್ ಇದರಲ್ಲಿ ಇನ್ಕ್ಲೂಡ್ ಆಗ್ತದೆ. ನೆಕ್ಸ್ಟ್ ಸಬ್ ಕ್ವಶನ್ 2, ಕ್ವಶನ್ ನಂಬರ್ 2 ಅಲ್ಲಿ ಸೊ fx √9 - x² ಅಂತ ಕೊಟ್ಟಿದ್ದಾರೆ. ಸೊ ಇದರ ಡೊಮೈನ್ ಮತ್ತು ರೇಂಜನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಇದರ ಡೊಮೈನ್ ಮತ್ತು ರೇಂಜನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಇಲ್ಲಿ ಕೂಡ ರಿಯಲ್ ವ್ಯಾಲ್ಯೂಡ್ ಫಂಕ್ಷನ್ ಅಂತ ಹೇಳಿದ್ದಾರೆ. ಸೊ ರಿಯಲ್ ವ್ಯಾಲ್ಯೂಡ್ ಫಂಕ್ಷನ್ ಅಂತ ಹೇಳುವಾಗ ಡೊಮೈನ್ ಮತ್ತು ರೇಂಜ್ ಯಾವಾಗಲೂ ಕೂಡ ರಿಯಲ್ ನಂಬರ್ ಆಗಿರ್ತದೆ ಅಥವಾ ಅದರ ಸಬ್ಸೆಟ್ ಕೂಡ ಆಗಿರ್ಬೋದು. ಸೊ ಅದನ್ನೀಗ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಮೊದಲಿಗೆ ಏನು ಮಾಡುವ, ಇಲ್ಲಿ ಕೊಟ್ಟಿದ್ದಾರೆ √9 - x² ಅಂತೇಳಿ. ಸೊ ನಾನಿಲ್ಲಿ ಎಕ್ಸಿನ ಬೆಲೆಯನ್ನು ಕಂಡುಹಿಡಿತೇನೆ. ಯಾವಾಗಲೂ ಕೂಡ ನೀವು ಇಲ್ಲಿ ಫಂಕ್ಷನ್ ಅಂತ ಹೇಳುವಾಗ ಎಕ್ಸ್ ಇಸ್ ಮ್ಯಾಪಿಂಗ್ ಟು ವೈ ಅಂತ ನಾವು ತೆಗೆದುಕೊಳ್ತೇವೆ. ಅಂದರೆ ಅದರ ಅರ್ಥ ಏನು, ಈಗ ಉದಾಹರಣೆಗೆ ಎಕ್ಸ್ ಇಸ್ ಮ್ಯಾಪಿಂಗ್ ಟು ವೈ ಅಂತ ತೆಗೆದುಕೊಂಡ್ರೆ ಎಕ್ಸ್ ಎನ್ನುವಂಥದ್ದು ಇನ್ಪುಟ್, ಹಾಗೆ ವೈ ಎನ್ನುವಂಥದ್ದು ಔಟ್ಪುಟ್ ಆಗ್ತದೆ. ಅಥವಾ ನಾವು ಈ ವೈಯನ್ನು f(x) ಅಂತ ಕೂಡ ಬರೀತೇವೆ. ಇದು ನಮಗೆ ಸಿಗುವಂಥ ರಿಸಲ್ಟ್, ಇದು ನಾವು ಕೊಡುವಂಥ ವ್ಯಾಲ್ಯೂ. ಸೊ ಈಗ ನಾವು ಮೊದಲಿಗೆ ನಾವು ಕೊಡುವಂಥ ವ್ಯಾಲ್ಯೂ ಏನಿದೆ ಅದು ಯಾವಾಗಲೂ ಕೂಡ ಡೊಮೈನ್ ಆಗಿರ್ತದೆ, ನಮಗೆ ಸಿಗುವಂಥ ಆನ್ಸರ್ ಯಾವಾಗಲೂ ಕೂಡ ರೇಂಜ್ ಆಗಿರ್ತದೆ. ಸೊ ಇಲ್ಲೀಗ 9 - x² ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಮೊದಲಿಗೆ ಅದನ್ನು ಸಿಂಪ್ಲಿಫೈ ಮಾಡುವ. ಸೊ 9 - x² = 0 ಅಂತ ನಾನಿಲ್ಲಿ ತೆಗೆದುಕೊಳ್ತಾ ಇದ್ದೇನೆ. ಸೊ ಆಗ ನಮಗೆ ಇಲ್ಲಿ ಎಕ್ಸಿನ ಬೆಲೆ ಸಿಗ್ತದೆ. ಸೊ 9 - x² = 0 ಅಂದರೆ 9 ಈ -x² ಬಲಬದಿಗೆ ತೆಗೆದುಕೊಂಡು ಹೋದಾಗ x² ಆಗ್ತದೆ. ಸೊ 9 x². ಸೊ ಇಲ್ಲಿ ಏನಾಯಿತು, x √9 ಅಂತ ಸಿಗ್ತದೆ. ಅಂದರೆ x ±3 ಅಂತ ನಮಗಿಲ್ಲಿ ಸಿಕ್ಕಿತು. ಸೊ ಎಕ್ಸಿನ ಬೆಲೆ ನಮಗಿಲ್ಲಿ ಸಿಕ್ಕಿದೆ. ಎಕ್ಸ್ ಎನ್ನುವಂಥದ್ದೇನು, ನಾವು ಮಾಡುವಂಥ ಇನ್ಪುಟ್, ನಾವು ಕೊಡುವಂಥ ವ್ಯಾಲ್ಯೂಸ್, ಅಥವಾ ನಾವು ಅದನ್ನು ಡೊಮೈನ್ ಅಂತ ಹೇಳ್ತೇವೆ. ಅಂದರೆ ನಾವಿಲ್ಲಿ ಈ ಫಂಕ್ಷನಿಗೆ ಯಾವ ವ್ಯಾಲ್ಯೂಸನ್ನು ಕೊಡ್ಬೋದು, ಈ ಫಂಕ್ಷನ್ ಡಿಫೈನ್ ಆಗಬೇಕು ಅಂತಾದರೆ ಎಕ್ಸ್ನ ವ್ಯಾಲ್ಯೂ -3 ಇಂದ +3ಯ ನಡುವೆ ಇರಬೇಕು. ಸೊ -3 ಇಂದ +3ಯ ನಡುವೆ ಅಂತ ಹೇಳುವಾಗ ಯಾವುದೆಲ್ಲ ಬರ್ತದೆ, -3, ನೆಕ್ಸ್ಟ್ -2, -1, 0, 1, 2, 3 ಇದೆಲ್ಲ ವ್ಯಾಲ್ಯೂಸ್ಗಳು ಇದರಲ್ಲಿ ಬರ್ತದೆ. ಹಾಗೆ ಇದರ ನಡುವೆ ಇರುವಂಥ ವ್ಯಾಲ್ಯೂಸ್ಗಳನ್ನು ಕೂಡ ನೀವು ಕೊಡ್ಬೋದು. -2.1, -2.9 ಅಥವಾ 1.8, 1.4 ಅದು ಕೂಡ ಕೊಡ್ಬೋದು, ಡೆಸಿಮಲ್ ಪಾಯಿಂಟೆಡ್ ವ್ಯಾಲ್ಯೂಸ್. ಬಟ್ ನಮಗೆ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಕಷ್ಟ ಆಗೋದ್ರಿಂದ ನಾವು ಕೇವಲ ಇಂಟೀಜರ್ ವ್ಯಾಲ್ಯೂಸನ್ನು ತೆಗೆದುಕೊಳ್ತೇವೆ. ಸೊ ಎಕ್ಸ್ ಎನ್ನುವಂಥದ್ದು, ಈಗ ಡೊಮೈನ್ ಎನ್ನುವಂಥದ್ದು ಯಾವುದು ಅಂತ ನಮಗೆ ಸಿಕ್ಕಿತ್ತು. ಡೊಮೈನ್ ಎನ್ನುವಂಥದ್ದು ಈ ವ್ಯಾಲ್ಯೂಸಿಂದ ಈ ವ್ಯಾಲ್ಯೂ ಅಂದರೆ -3 ಇಂದ +3ಯ ನಡುವೆ ಇದೆ ಅಂತ ನಮಗೀಗ ಗೊತ್ತಾಗಿದೆ. ನೆಕ್ಸ್ಟ್ ಈಗ ನಾವು ಏನು ಮಾಡುವ ಅಂದರೆ ರೇಂಜನ್ನು ಫೈಂಡ್ ಔಟ್ ಮಾಡಬೇಕು. ಸೊ ರೇಂಜನ್ನು ಫೈಂಡ್ ಔಟ್ ಮಾಡಬೇಕಾದ್ರೆ ಈ ವ್ಯಾಲ್ಯೂಸನ್ನು ನಾವು ಇನ್ಪುಟ್ ಮಾಡಬೇಕು. ಇನ್ಪುಟ್ ಮಾಡಿದಾಗ ನಮಗೆ ಯಾವ ರೀತಿಯ ಆನ್ಸರ್ ಬರ್ತದೆ ಅದಕ್ಕೆ ಹೊಂದಿಕೊಂಡು ನಾವು ರೇಂಜನ್ನು ಇಲ್ಲಿ ಬರೀಬೋದು. ನೆಕ್ಸ್ಟ್ ಈಗ ಇಲ್ಲಿ ಕೊಡುವಂಥ ಎಕ್ಸ್ ವ್ಯಾಲ್ಯೂಸ್ -3 ಇಂದ +3 ತನಕ ಮಾತ್ರ ಇದೆ ಅಂತ ಯಾಕೆ ಕೊಟ್ಟಿದ್ದಾರೆ ಅಂದರೆ, ಈಗ ಉದಾಹರಣೆಗೆ ಈಗ ಇದರಲ್ಲಿಯೇ √9 - x² ಅಂತ ಇದೆ. ನಾನಿಲ್ಲಿ ಈಗ ಕೊಡುವಾಗ x = 4 ಅಂತ ಕೊಡ್ತೇನೆ. ಆಗ ಏನಾಗ್ತದೆ ಅಂತ ನೋಡುವ. ಸೊ x = 4 ಆದರೆ 4² ಅಂತ ಹೇಳಿದರೆ 16. ಸೊ ನಿಮಗಿಲ್ಲಿ ಏನು ಆನ್ಸರ್ ಬರ್ತದೆ, 9 - 16 ಅಂತ ಹೇಳುವಾಗ ಕಳೆದಾಗ ನಿಮಗಿಲ್ಲಿ ಆನ್ಸರ್ -7 ಅಂತ ಬರ್ತದೆ. ಸೊ ಇದು ಸ್ಕ್ವೇರ್ ರೂಟ್ನ ಒಳಗಡೆ -7 ಅಂತ ಆನ್ಸರ್ ಬಂದರೆ ಅದನ್ನು ನಾವು ರಿಯಲ್ ನಂಬರ್ ಅಂತ ಹೇಳುವುದಿಲ್ಲ, ಅದನ್ನು ನಾವು ಇಮ್ಯಾಜಿನರಿ ನಂಬರ್ಸ್ ಅಥವಾ ಕಾಂಪ್ಲೆಕ್ಸ್ ನಂಬರ್ಸ್ ಅಂತ ಹೇಳ್ತೇವೆ. ಸೊ ಇದು ರಿಯಲ್ ನಂಬರ್ ಆಗೋದಿಲ್ಲ. ಆದರೆ ನಮಗೆ ಕ್ವಶನಲ್ಲಿ ಕೊಟ್ಟಿದ್ದಾರೆ ಇಟ್ ಈಸ್ ಅ ರಿಯಲ್ ಫಂಕ್ಷನ್ ಅಥವಾ ರಿಯಲ್ ವ್ಯಾಲ್ಯೂಡ್ ಫಂಕ್ಷನ್ ಅಂತೇಳಿ. ಹಾಗಾಗಿ ನಾವಿಲ್ಲಿ ನೆಗೆಟಿವ್ ವ್ಯಾಲ್ಯೂಸ್ ಬಂದರೆ ಆ ವ್ಯಾಲ್ಯೂಸನ್ನು ಎಕ್ಸಿಗೆ ತೆಗೆದುಕೊಳ್ಳಿಕ್ಕಾಗೋದಿಲ್ಲ. ಸೊ 3.1, 3.2 ಯಾವುದೇ ವ್ಯಾಲ್ಯೂಸ್ 3 ನಂತರ ನೀವು ಬರುವಂಥ ಯಾವುದೇ ಡೆಸಿಮಲ್ ಪಾಯಿಂಟೆಡ್ ವ್ಯಾಲ್ಯೂಸ್ ಆಗಿರ್ಬೋದು, ಇಂಟೀಜರ್ಸ್ ಆಗಿರ್ಬೋದು, ಅದನ್ನು ಇಲ್ಲಿ ಕೊಟ್ಟರೆ ನಿಮಗಿಲ್ಲಿ ಸ್ಕ್ವೇರ್ ರೂಟ್ನ ಒಳಗಡೆ ನೆಗೆಟಿವ್ ನಂಬರ್ ಬರ್ತದೆ. ಅಥವಾ ಇಲ್ಲಿರುವಂಥ ನೆಗೆಟಿವ್ ವ್ಯಾಲ್ಯೂಸ್ ಇಲ್ಲಿ -4
-3.1 3.2 ಹಾಗೆ ಕೂಡ ವ್ಯಾಲ್ಯೂಸನ್ನು ಕೊಟ್ಟರೂ ಕೂಡ ಇಲ್ಲಿ ಸ್ಕ್ವೇರ್ ಇರೋದ್ರಿಂದ ಅದು ಪಾಸಿಟಿವ್ ಆಗಿ ಇಲ್ಲಿ ಕೂಡ ನೆಗೆಟಿವ್ ವ್ಯಾಲ್ಯೂಸ್ ಬರ್ತದೆ. ಸೊ ನೆಗೆಟಿವ್ ವ್ಯಾಲ್ಯೂಸ್ ಆರ್ ನಾಟ್ ಇನ್ಕ್ಲೂಡೆಡ್ ಇನ್ ರಿಯಲ್ ನಂಬರ್ ಸೆಟ್. ಹಾಗಾಗಿ ನಾವು ಆ ವ್ಯಾಲ್ಯೂಸನ್ನು ಕೊಡಲಿಕ್ಕಾಗೋದಿಲ್ಲ. ಆದ್ದರಿಂದ ಕೇವಲ ಇಷ್ಟು ವ್ಯಾಲ್ಯೂಸ್ಗಳನ್ನು ಮಾತ್ರ ನಾವು ಡೊಮೈನಿಗೆ ಕೊಡ್ಬೋದು. ಸೊ ಈಗ ಈ ವ್ಯಾಲ್ಯೂಸ್ಗಳನ್ನು ಡೊಮೈನಿಗೆ ಕೊಡ್ತಾ ಹೋಗುವ, ಅಂದರೆ ಎಕ್ಸಿಗೆ ಕೊಡ್ತಾ ಹೋಗುವ. ಸೊ ಏನು ಆನ್ಸರ್ ನಮಗೆ ಬರ್ತದೆ ಅಂತ ನೋಡುವ. ಸೊ ಫಸ್ಟ್ ನಾನೇನು ಮಾಡ್ತಾ ಇದ್ದೇನೆ, ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು ಓಕೆ -3 ಪ್ರಾರಂಭಿಸ್ತೇನೆ. ಸೊ ಎಕ್ಸ್ ಇಸ್ ಈಕ್ವಲ್ ಟು ಇಲ್ಲಿ -3 ಅಂತ ಇದೆ. ಸೊ ಎಕ್ಸ್ ಇಸ್ ಈಕ್ವಲ್ ಟು -3 ಅಂತ ಕೊಟ್ಟಾಗ ಇಲ್ಲಿ ಎಫ್ ಆಫ್ ಏನಾಯಿತು, -3 ಆಯಿತು, ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 9 ಮೈನಸ್ ಎಕ್ಸ್ -3 ಇದೆ. ಸೊ -3 ಹೋಲ್ ಸ್ಕ್ವೇರ್. -3 ಹೋಲ್ ಸ್ಕ್ವೇರ್ ಅಂದರೆ ಮೈನಸ್ ಮೈನಸ್ ಪ್ಲಸ್ ಆಗ್ತದೆ. ಸೊ 9 - 9 ಅಂತ ಹೇಳಿದರೆ 0. ಸೊ ಸ್ಕ್ವೇರ್ ರೂಟ್ ಆಫ್ 0 ಅಂತ ಹೇಳಿದರೆ 0. ಸೊ ಇಲ್ಲಿ ನಮಗೆ 0 ಎನ್ನುವಂಥ ಆನ್ಸರ್ ಬಂತು. ನೆಕ್ಸ್ಟ್ ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು -2 ಕೊಡ್ತಾ ಇದ್ದೇನೆ. ಸೊ ಎಕ್ಸ್ ಇಸ್ ಈಕ್ವಲ್ ಟು -2 ಅಂತ ಕೊಟ್ಟಾಗ ಇಲ್ಲಿ ಏನಾಗ್ತದೆ, ಎಫ್ ಆಫ್ -2 ಅಂದರೆ 9 -2 ಹೋಲ್ ಸ್ಕ್ವೇರ್ ಅಂತ ಹೇಳಿದರೆ 9 - 4. ಸೊ 9 - 4 ಅಂದರೆ ಸ್ಕ್ವೇರ್ ರೂಟ್ ಆಫ್ 5 ಅಂತ ಸಿಗ್ತದೆ. ಸೊ ಸ್ಕ್ವೇರ್ ರೂಟ್ ಆಫ್ 5 ಇದು ಪಾಸಿಟಿವ್ ನಂಬರ್. ಸ್ಕ್ವೇರ್ ರೂಟ್ನ ಒಳಗಡೆ ಪಾಸಿಟಿವ್ ನಂಬರ್ ಇದ್ದರೆ ಅದು ಕೂಡ ಏನಾಗ್ತದೆ, ಅದು ಕೂಡ ಒಂದು ರಿಯಲ್ ವ್ಯಾಲ್ಯೂಡ್ ಫಂಕ್ಷನ್ ಆಗ್ತದೆ. ಸೊ ಹಾಗಾಗಿ ಅದನ್ನು ನಾವು ತೆಗೆದುಕೊಳ್ಬೋದು, ಇಟ್ ಈಸ್ ಅ ರಿಯಲ್ ನಂಬರ್. ನೆಕ್ಸ್ಟ್ ಎಕ್ಸ್ ಇಸ್ ಈಕ್ವಲ್ ಟು -1 ಅನ್ನು ತೆಗೆದುಕೊಳ್ತಾ ಇದ್ದೇನೆ. ಸೊ ಎಫ್ ಆಫ್ -1 ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 9 - 1 ಹೋಲ್ ಸ್ಕ್ವೇರ್ ಅಂದರೆ 9 - 1 ಅಂದರೆ ಸ್ಕ್ವೇರ್ ರೂಟ್ ಆಫ್ 8. ಇದನ್ನು ಇನ್ನೂ ಕೂಡ ಸಿಂಪ್ಲಿಫೈ ಮಾಡಿದರೆ 4 × 2 ಅಂದರೆ 8. ಸೊ 2 ಹೊರಗಡೆ ಬಂದು 2 ಸ್ಕ್ವೇರ್ ರೂಟ್ ಆಫ್ 2 ಅಂತ ಸಿಗ್ತದೆ. ನೆಕ್ಸ್ಟ್ ಎಕ್ಸ್ ಇಸ್ ಈಕ್ವಲ್ ಟು 0 ಅಂತ ತೆಗೆದುಕೊಳ್ತೇನೆ. ಸೊ ಏನಾಯಿತು, ಎಫ್ ಆಫ್ 0 ಇಸ್ ಈಕ್ವಲ್ ಟು 9 - 0 ಸ್ಕ್ವೇರ್ ಅಂದರೆ ಸ್ಕ್ವೇರ್ ರೂಟ್ ಆಫ್ 9 ಇಸ್ ಈಕ್ವಲ್ ಟು 3 ಅಂತ ಸಿಗ್ತದೆ. ನೆಕ್ಸ್ಟ್ ಎಕ್ಸ್ ಇಸ್ ಈಕ್ವಲ್ ಟು 1 ಅನ್ನು ಕೊಡ್ತಾ ಇದ್ದೇನೆ. ಸೊ ಎಫ್ ಆಫ್ 1 ಇಸ್ ಈಕ್ವಲ್ ಟು 9 - 1 ಸ್ಕ್ವೇರ್ ಅಂತ ಹೇಳಿದರೆ 9 - 1 ಅಂದರೆ ಸ್ಕ್ವೇರ್ ರೂಟ್ ಆಫ್ 8. ಸೊ ಸ್ಕ್ವೇರ್ ರೂಟ್ ಆಫ್ 8 ಅನ್ನು ಹೇಗೆ ಬರೀತೀರಾ, 4 × 2. ಸೊ ಸ್ಕ್ವೇರ್ ರೂಟ್ ಆಫ್ 4 ಅಂತ ಹೇಳಿದರೆ 2 ಹೊರಗಡೆ ಬರ್ತದೆ. ಸೊ 2 ಸ್ಕ್ವೇರ್ ರೂಟ್ ಆಫ್ 2 ಅಂತ ಸಿಗ್ತದೆ. ಆಮೇಲೆ ಎಕ್ಸ್ ಇಸ್ ಈಕ್ವಲ್ ಟು 2 ಅನ್ನು ಕೊಟ್ಟಾಗ ಎಫ್ ಆಫ್ 2 ಇಸ್ ಈಕ್ವಲ್ ಟು 9 - 2 ಸ್ಕ್ವೇರ್. ಸೊ ಇಲ್ಲಿ 9 - 4 ಅಂತ ಹೇಳಿದರೆ ಸ್ಕ್ವೇರ್ ರೂಟ್ ಆಫ್ 5 ಎನ್ನುವಂಥ ಉತ್ತರ ಬರ್ತದೆ. ಆಮೇಲೆ ನೆಕ್ಸ್ಟ್ ಎಕ್ಸ್ ಇಸ್ ಈಕ್ವಲ್ ಟು 3 ಅಂತ ಕೊಡ್ತಾ ಇದ್ದೇನೆ. ಸೊ ಎಫ್ ಆಫ್ 3 ಇಸ್ ಈಕ್ವಲ್ ಟು 9 - 3 ಸ್ಕ್ವೇರ್ ಅಂತ ಹೇಳಿದರೆ 9 - 9. ಸೊ 0 ಎನ್ನುವಂಥ ಉತ್ತರ ಬರ್ತದೆ. ಸೊ ಇಲ್ಲಿ ಈಗ ನಾವು ಎಕ್ಸಿಗೆ ಡೊಮೈನ್ ವ್ಯಾಲ್ಯೂಸನ್ನು ಕೊಟ್ಟು ನೋಡಿದ್ದೇವೆ. ಸೊ ನಮಗಿಲ್ಲಿ ಏನು ರಿಸಲ್ಟ್ ಬರ್ತಾ ಇದೆ, ಈ ರಿಸಲ್ಟ್ ಏನಿದೆ, ಇಲ್ಲಿ ನೀವು ಇಂಟೀಜರ್ ವ್ಯಾಲ್ಯೂಸನ್ನು ಕೂಡ ಕೊಡ್ಬೋದು, ಹಾಗೆ ಅದರ ಜೊತೆಗೆ ಡೆಸಿಮಲ್ ಪಾಯಿಂಟೆಡ್ ವ್ಯಾಲ್ಯೂಸನ್ನು ಕೂಡ ಕೊಡ್ಬೋದು. ಇದರ ನಡುವೆ ಬರುವಂತಹ ಫ್ರ್ಯಾಕ್ಷನಲ್ ವ್ಯಾಲ್ಯೂಸನ್ನು ಕೂಡ ಕೊಡ್ಬೋದು. ಬಟ್ 3ಗಿಂತ ಹೆಚ್ಚಿರಬಾರ್ದು. ಹಾಗೆ -3.1 -3.2 ಆ ರೀತಿಯಲ್ಲಿ ವ್ಯಾಲ್ಯೂಸನ್ನು ಕೊಡಲಿಕ್ಕೆ ಆಗೋದಿಲ್ಲ. ಇದರ ನಡುವೆ ಬರುವಂಥ ಯಾವುದೇ ವ್ಯಾಲ್ಯೂಸನ್ನು ಕೊಟ್ಟರೆ ಆಯಿತು. ಸೊ ಈಗ ಇದರ ನಡುವೆ ಬರುವಂಥ ಯಾವುದೇ ವ್ಯಾಲ್ಯೂಸನ್ನು ಕೊಟ್ಟಾಗ ಕೂಡ ನಿಮಗೆ ಬರುವಂಥ ವ್ಯಾಲ್ಯೂಸ್ ಏನಾಗಿರ್ತದೆ, 0 ಇಂದ ಇಲ್ಲಿ ಮಿನಿಮಮ್ ವ್ಯಾಲ್ಯೂ ಅಂದರೆ 0 ಇದೆ, ಹಾಗೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಂದರೆ 3 ಬಂದಿದೆ. ನೀವು ಇಲ್ಲಿ ಗಮನಿಸ್ಬೋದು. ಹಾಗೆ ಸ್ಕ್ವೇರ್ ರೂಟ್ ಆಫ್ 8 ಅಂತ ಹೇಳಿದರೆ ಅಲ್ಲಿ 2 ಪಾಯಿಂಟ್ ಸಮಥಿಂಗ್ ಬರ್ತದೆ, ಅಥವಾ ಸ್ಕ್ವೇರ್ ರೂಟ್ ಆಫ್ 4 ಅಂತ ಹೇಳಿದರೆ ಅಲ್ಲಿ ಕೂಡ ನಿಮಗೆ 2.1 ಸಮಥಿಂಗ್ ಬರ್ಬೋದು ಆನ್ಸರ್, ಬಟ್ 3 ಬರೋದಿಲ್ಲ. ಸೊ ಮಿನಿಮಮ್ ವ್ಯಾಲ್ಯೂ 3 ಆಗಿದೆ ಇಲ್ಲಿ, ಹಾಗೆ ಮಿನಿಮಮ್ ವ್ಯಾಲ್ಯೂ 0 ಆಗಿದೆ, ಹಾಗೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಇಲ್ಲಿ 3 ಆಗಿದೆ. ಹಾಗಾಗಿ ನಾವಿಲ್ಲಿ ರೇಂಜ್ ಏನಂತ ಹೇಳ್ಬೋದು, ರೇಂಜ್ 0 ಇಂದ 3 ತನಕ ಇದೆ ಅಂತ ಹೇಳ್ಬೋದು. ಸೊ ಈಗ ಇದರ ಡೊಮೈನ್ ಮತ್ತು ರೇಂಜನ್ನು ಬರೆಯುವ. ಸೊ ಮೊದಲಿಗೆ ಡೊಮೈನನ್ನು ಬರೀತಾ ಇದ್ದೇನೆ. ಸೊ ಡೊಮೈನ್ ಇಸ್ ಈಕ್ವಲ್ ಟು ಎಲ್ಲಿಂದ ಎಲ್ಲಿ ತನಕ, ಎಕ್ಸ್ ಇಸ್ ಈಕ್ವಲ್ ಟು +or -3 ಅಂತ ನಮಗೆ ಗೊತ್ತಾಗಿದೆ. ಸೊ ಹಾಗಾಗಿ ಡೊಮೈನನ್ನು ನೀವು ಈ ರೀತಿಯಲ್ಲಿ ಬರೀಬೋದು. -3 < x < 3. ಸೊ ಇದು ಏನಾಗ್ತದೆ, ಡೊಮೈನ್ ಆಗ್ತದೆ. ಅಂದರೆ ಎಕ್ಸಿನ ವ್ಯಾಲ್ಯೂ -3 ಮತ್ತು 3ಯ ನಡುವೆ ಇರಬೇಕು. ಹಾಗೆ ರೇಂಜ್ ಯಾವುದು ಬರ್ತದೆ, ರೇಂಜಲ್ಲಿ ನೆಗೆಟಿವ್ ನಂಬರ್ಸ್ ಬರುವುದಿಲ್ಲ. ಮಿನಿಮಮ್ ಇಲ್ಲಿ 0 ಇದೆ, ಮ್ಯಾಕ್ಸಿಮಮ್ 3 ಇದೆ. ಸೊ 0 ಮತ್ತು 3ಯ ನಡುವೆ ಬರ್ತದೆ.
ಸೊ ಹಾಗಾಗಿ ರೇಂಜ್ ಅಂತ ಹೇಳಿದರೆ ವೈ ಇನ್ಕ್ಲೂಡ್ ಆಗ್ತದೆ, ಅಥವಾ ಎಫ್ ಎಕ್ಸ್ ಅಂತ ಕೂಡ ನಾವು ಬರೀಬೋದು. ಸೊ 0 ಲೆಸ್ ದೆನ್ ಆರ್ ಈಕ್ವಲ್ ಟು ವೈ ಲೆಸ್ ದೆನ್ ಆರ್ ಈಕ್ವಲ್ ಟು 3 ಅಂತ ಬರೀಬೋದು ಈ ರೀತಿಯಲ್ಲಿ. ಅಥವಾ ಈ ವೈಯ ಬದಲಿಗೆ ಎಫ್ ಎಕ್ಸ್ ಅಂತ ಕೂಡ ಬರೀಬೋದು, ಅಥವಾ ಎಫ್ ಆಫ್ ಎಕ್ಸ್ ಅಂತ ಬರೀಬೋದು. ಎಫ್ ಆಫ್ ಎಕ್ಸ್ ಅಂತ ಹೇಳಿದರೆ ಔಟ್ಪುಟ್ ಅಂತ ಅರ್ಥ. ನೀವು ಎಕ್ಸ್ ವ್ಯಾಲ್ಯೂ ಏನು ಕೊಡ್ತೀರಾ ಅದಕ್ಕೆ ಬರುವಂಥ ರಿಸಲ್ಟನ್ನು ನಾವು ಎಫ್ ಆಫ್ ಎಕ್ಸ್ ಅಂತ ಕೂಡ ಕರಿತೇವೆ, ಅಥವಾ ವೈ ಅಂತ ಕೂಡ ಕರಿತೇವೆ. ಸೊ 0 ಲೆಸ್ ದೆನ್ ಆರ್ ಈಕ್ವಲ್ ಟು ವೈ ಲೆಸ್ ದೆನ್ ಈಕ್ವಲ್ ಟು 3 ಇದು ರೇಂಜ್ ಆಗ್ತದೆ, ಹಾಗೆ ಇದು ಇದರ ಡೊಮೈನ್ ಆಗ್ತದೆ.